ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ನ ಸೆಕೆಂಡ್ ರನ್ನರ್ ಅಪ್ ಆದಂತ ಅಶ್ವಿನಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಸೂಪರ್. ತುಂಬಾ ಸಣ್ಣ ಆಗಿದ್ದೀರಿ ಅನ್ಸುತ್ತೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಓಕೆ, ಹೇಗಿತ್ತು ಮ್ಯಾಮ್ ಬಿಗ್ ಬಾಸ್? ಬಿಗ್ ಬಾಸ್ ಒಂಥರ ಒಂದು ಯೂನಿವರ್ಸಿಟಿ ಅದು ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಪ್ರತಿಯೊಬ್ಬರು ಅದನ್ನು ಅನುಭವಿಸ್ಬೇಕು. ಸೊ ಪ್ರಾಬ್ಲಿ ನಾನು ಇನ್ನೊಂಚೂರು ಬೇಗ ಹೋಗಬೇಕಿತ್ತು ಅಂತ ಅನಿಸುತ್ತೆ. ಬಟ್ ಇಟ್ಸ್ ನಾಟ್ ಟು ಲೇಟ್. ಅಟ್ಲೀಸ್ಟ್ ಬಿಗ್ ಬಾಸ್ ಸೀಸನ್ 12ರಲ್ಲಿ ನಾನು ಪಾರ್ಟಿಸಿಪೆಂಟ್ ಆಗಿದ್ದೆ ಅಂತ ಹೇಳೋಕೆ ತುಂಬ ಹೆಮ್ಮೆ ಇದೆ ನನಗೆ. ಯಾಕೆ ಮ್ಯಾಮ್ ಬಿಗ್ ಬಾಸ್? ಏನಕ್ಕೆ ಅಂತಂದರೆ ನೀವು ಅಷ್ಟು ಸಿನಿಮಾಗಳು ಮಾಡಿದ್ದೀರಿ, ಅಷ್ಟು ಸೀರಿಯಲ್ಗಳು ಮಾಡಿದ್ದೀರಿ, ಅಷ್ಟು ಹೋರಾಟಗಳಲ್ಲಿ ಗುರುತಿಸ್ಕೊಂಡಿದ್ದವರು, ಈಗ ಯಾಕೆ ಬಿಗ್ ಬಾಸ್ ಅಂತ? ನಾನು ಯಾವತ್ತೂ ಬಿಗ್ ಬಾಸ್ನ ನೋಡಿದವಳು ಅಲ್ಲ, ಆ್ಯಂಡ್ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಕನ್ಸು ಕಂಡವಳು ಅಲ್ಲ. ಯಾಕಂದರೆ ಆ ಕಾನ್ಸೆಪ್ಟೇ ನಂಗೆ ಗೊತ್ತಿಲ್ಲ. ಬಟ್ ಪ್ರತಿಯೊಬ್ಬರು ಹೇಗಾಗ್ತಿತ್ತು ಅಂದರೆ, ಹೋದ ವರ್ಷ ಒಂದು ಟ್ರೋಲ್ ಆಗಿರುತ್ತೆ, ಅಶ್ವಿನಿ ಅವರು ಬಿಗ್ ಬಾಸಿಗೆ ಬರ್ತಾರೆ ಅಂತ ಸೀಸನ್ 11ಕ್ಕೆ. ಸುಮಾರು ಫೋನ್ಗಳು ಬರುತ್ತೆ, ಸುಮಾರು ಸೋಷಿಯಲ್ ಮೀಡಿಯಲ್ಲಿ ಮೆಸೇಜಸ್ ಬರುತ್ತೆ. ಒಂದು ಹೇರ್ ಕಟ್ಗೆ ಹೋದ್ರೂ ಇವ್ರು ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ, ಅದಕ್ಕೆ ರೆಡಿ ಆಗ್ತಿದ್ದಾರೆ. ನನಗೆ ಅವಾಗ ಅರ್ಥ ಆಯಿತು, ಬಿಗ್ ಬಾಸ್ಗೆ ಇಷ್ಟೊಂದು ಕ್ರೇಜ್ ಇದೆಯಾ, ಏನಿದೆ ಅಂಥದ್ದು ಆಟ ಅಂದರೆ. ನಮ್ಮ ಪ್ರಕಾರ ಏನು ಅಂದರೆ ಅದು ಒಂದು ರಿಯಾಲಿಟಿ ಶೋ. ಸೊ ನನಗೆ ಹೇಗೆ ಅನ್ನಿಸ್ತು ಅಂದರೆ ನೋಡೋಣ ಅಂತ. ಬಟ್ ಹೋದ ವರ್ಷ ನಾನು ಹೋಗುವಂಥ ಒಂದು ಮನಸ್ಥಿತಿಲಿ ಇರಲಿಲ್ಲ. ಆಗ್ತಾನೆ ನಮ್ಮ ತಂದೆಯವ್ರನ್ನೂ ನಾನು ಕಳ್ಕೊಂಡಿರ್ತೀನಿ. ಬಟ್ ಮತ್ತೆ ಏನಾಗುತ್ತೆ, ಈ ವರ್ಷ ನನಗೊಂದು ಅವಕಾಶ ಬರುತ್ತೆ. ಸೊ ಫೋನ್ ಮಾಡ್ತಾರೆ, ನೀವು ಬರ್ತೀರಾ ಅಂತ ಕೇಳ್ತಾರೆ. ಕೇಳಿದಾಗ ನನಗೆ ಹೇಗೆ ಅನಿಸುತ್ತೆ ಅಂದರೆ, ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಆಪರ್ಚುನಿಟಿ. ಯಾಕೆ ಹೋಗಬಾರ್ದು? ಬಿಕಾಸ್ ಲಾಸ್ಟ್ ಇಯರೇ ನಾನು ಅದನ್ನು ಅನುಭವಿಸಿರ್ತೀನಿ. ಹೀಗೆಲ್ಲ ಹೇಳ್ತಿದ್ದಾರೆ ಅಂದಾಗ ಏನಂತ ಒಂದ್ಸಲ ಟ್ರೈ ಮಾಡೋಣ, ನೋಡೋಣ ತಪ್ಪೇನಿದೆ ಅದರಲ್ಲಿ. ಇಷ್ಟು ವರ್ಷ ನಮ್ಮ ಪ್ರಯಾಣ ಒಂಥರ ಇರುತ್ತೆ, ಬಟ್ ಅಟ್ಲೀಸ್ಟ್ ಹೋದಾಗಲ್ವಾ ಏನು ಅಂತ ಗೊತ್ತಾಗೋದು. ಒಂದು ಚಾಲೆಂಜ್ನ ತೊಗೋಬೇಕು ಅಂತ. ಬಟ್ ಮನೇಲೆಲ್ಲ ಚರ್ಚೆ ಮಾಡಿದಾಗ ಫಸ್ಟು ಏನೋ ಅಲ್ಪ ಸ್ವಲ್ಪ ಒಂದು ಸ್ವಲ್ಪ ಗೌರವ ಅಂತ ಇರುತ್ತೆ, ಬಟ್ ಅಲ್ಲಿ ಹೋದಾಗ ತುಂಬ ಬೇರೆ ಥರ ಇರುತ್ತೆ, ಬೇಡ ಅಂತಾರೆ. ಬಟ್ ಆದರೂ ಒಂದು ಚಾಲೆಂಜ್ ಅಂತ ತೊಗೊಳ್ತೀನಿ. ಇಲ್ಲ, ನೋಡೋಣ, ಯಾಕಾಗಲ್ಲ, ಮಾಡಬಹುದು ಅಂತ. ಸೊ ಅಲ್ಲಿಂದ ಪ್ರಾರಂಭ ಆಗುತ್ತೆ ನನ್ನ. ಓಕೆ, ಯಾರು ಏನಾದರೂ ಹೇಳ್ಬೋದು ಮ್ಯಾಮ್, ಈ ಸೀಸನ್ನ ಶೋ ಸ್ಟಾಪರ್ ಅಂದರೆ ನೀವು ಮತ್ತೆ ಗಿಲ್ಲಿನೇ. ಅದರಲ್ಲಿ ಎರಡು ಮಾತಿಲ್ಲ. ಇವನ್ ರಕ್ಷಿತಾ ಕೂಡ. ಅದಕ್ಕೆ ಬಹುಶಃ ನೀವು 3 ಜನ ಟಾಪ್ 3 ಬಂದ್ರಿ ಅನ್ಸುತ್ತೆ. 3 ಜನ ಅಷ್ಟು ಒಳ್ಳೆ ಕಂಟೆಂಟ್ ಕೊಟ್ರಿ. ಆ್ಯಂಡ್ ಸುದೀಪ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರು, ಯಾರು ಹೆಂಗೋ ಗೊತ್ತಿಲ್ಲ, ನೀವು 3 ಜನನೂ ಈ ಮನೆಯಲ್ಲಿ ಜೀವಿಸಿದ್ದೀರಾ ನಿಜವಾಗ್ಲೂ ಅಂತ ಹೇಳಿ. ಒಂದಷ್ಟು ಜನಕ್ಕೆ ಇತ್ತು ಏನು ಅಂತಂದರೆ, ರಕ್ಷಿತನಿಗೂ ಸಪೋರ್ಟ್ ಇತ್ತು, ನಿಮಗೂ ಇತ್ತು, ಗಿಲ್ಲಿಯವರಿಗೂ ಇತ್ತು. ಬಟ್ ತುಂಬ ಜನಕ್ಕೆ ಏನಿತ್ತು ಅಂದರೆ, ಸುದೀಪ್ ಸರ್ ಆ ಕಡೆ ಈ ಕಡೆ, ನೀವು ಮತ್ತೆ ಗಿಲ್ಲಿಯವರು ಇರ್ತಾರೆ ಅನ್ನೋದೊಂದಿತ್ತು. ಅದೊಂದು ಮಿಸ್ ಆಯಿತು. ಹೇಗೆ ಅನಿಸ್ತಾ ಇದೆ ಆ ಮೂಮೆಂಟ್ನ? ಆ್ಯಕ್ಚುಲಿ ನಾನು ತುಂಬ ಕನ್ಸ್ಕೊಂಡಿದ್ದೆ. ಬಿಕಾಸ್ ಹಿಂದೆ ನನ್ನ ಇನ್ನೊಬ್ರು ಕಂಟೆಸ್ಟೆಂಟ್ ಹೇಳ್ತಾ ಇದ್ರು, ನೀವು ಗಿಲ್ಲಿನೇ ಇಬ್ರು ಅಲ್ಲಿ ಫಿನಾಲೆಗೆ ಹೋಗುವಂಥ ಟಾಪ್ 2 ನೀವಿಬ್ರು ಇರ್ತೀರಾ, ಕನ್ಸು ಬಂದಿದೆ ನನಗೆ ಅಂತ ಹೇಳ್ತಾರೆ. ಐ ಥಿಂಕ್ ರಘು ಅವರೇ ಹೇಳಿರ್ತಾರೆ ನನಗೆ, ಹಿಂದಿನ ದಿನ ಕನ್ಸು ಬಿದ್ದಿತ್ತು ಅಂತ. ಸೊ ನಾನು ಕಂಡಂತಹ ಆ ಒಂದು ಫ್ರೇಮಲ್ಲಿ ನಾನು ಗಿಲ್ಲಿ, ನನಗೆ ಅದು ಮತ್ತೆ ಗೋಚರಿಸ್ತಾ ಇರುತ್ತೆ. ಹೌದಾ, ಓಕೆ, ಸೊ ಹಾಗಾದರೆ ಇರ್ತೀವಿ. ಆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಟಾಪ್ 6ಇಂದ ನಾವು ಟಾಪ್ 3ಗೆ ಬರೋವರೆಗೂ, ಸ್ಟೇಜ್ ಮೇಲೆ ಹೋಗೋವರೆಗೂ ನನಗೆ ಕಾನ್ಫಿಡೆನ್ಸ್ ಇತ್ತು, ಹೌದು ನಾನು ಇರ್ತೀನಿ ಅಂತ. ಬಟ್ ನಾನು, ಇಟ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್. ನಾನಂತೂ ಅಂದ್ಕೊಂಡೇ ಇರಲಿಲ್ಲ. ಬಹುಶಃ ಫಸ್ಟ್ ಸೆಕೆಂಡ್ ಪ್ಲೇಸ್ ನನಗೆ ಬರುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿದ್ದೆ. ಓಕೆ, ನೀವು ಮನೆ ಒಳಗಡೆ ಹೋದಾಗ ಸ್ಟಾರ್ಟಿಂಗ್ ಫ್ಯೂ ಡೇಸ್ ಎಲ್ರಿಗೂ ಹೆಂಗೆ ಅನಿಸಿತ್ತು ಅಂತಂದರೆ, ಇವ್ರಿಗೆ ಇಷ್ಟೊಂದು ಅಹಂಕಾರ ಇದೆಯಾ, ಇಷ್ಟೊಂದು ಕೋಪಿಷ್ಟೇನಾ ಇವರು, ಇಷ್ಟೊಂದು ಅಹಂಕಾರಿನ ಅಶ್ವಿನಿ ಅನ್ನೋದು ಎಲ್ರಿಗೂ ತಲೆಯಲ್ಲಿ ಬಂತು. ಇವಾಗ ನೋಡ್ತಿರೋ ಆಡಿಯನ್ಸಿಗೂ ಅಷ್ಟೇ, ಬಹುಶಃ ನಿಮ್ಮ ಮನೆಯವ್ರಿಗೂ ಶಾಕ್ ಆಗಿರುತ್ತೆ ಅನ್ಸುತ್ತೆ. ಯಾಕಂದರೆ ನಿಮ್ಮಮ್ಮ ಮತ್ತು ನಿಮ್ಮ ಮಗ ಮನೆ ಒಳಗಡೆ ಬಂದಾಗ ಒಂದು ಮಾತು ಹೇಳ್ತಾರೆ, ನಮ್ಮಮ್ಮ ಹಿಂಗಿಲ್ವೇ ಇಲ್ಲ, ನನ್ನ ಮಗಳು ಹಿಂಗಿಲ್ವೇ ಇಲ್ಲ ಅಂತೇಳಿ. ಮನೆ ಒಳಗಡೆ ಯಾಕೆ ಹಂಗಾಯ್ತು ಅಂತ? ಮನೆ ಒಳಗಡೆ ಹೋದ ತಕ್ಷಣ ಏನಾಗುತ್ತೆ, ನಾನು ಹೇಳಿದಾಗೆ ಬಿಗ್ ಬಾಸ್ ನಾನು ನೋಡ್ಕೊಂಡು ಬಂದಿಲ್ಲ. ಬಟ್ ನನ್ನದೇ ಆದಂಥ ಒಂದು ಜರ್ನಿ ಇರುತ್ತೆ, ನನ್ನದೇ ಆದಂಥ ಒಂದು ಐಡೆಂಟಿಟಿ ಇರುತ್ತೆ. ಬಟ್ ಅಲ್ಲೆಲ್ಲರೂ ನನಗಿಂತ ತುಂಬ ಚಿಕ್ಕವರು, ಯಾರು ನನ್ನ ವಯಸ್ಸಿನವರು ತುಂಬ ಕಡಿಮೆ ಇದ್ದಿದ್ದು. ನಮ್ಗೆ ಹೋದ ತಕ್ಷಣ ಒಂದು ಈ ಜಂಟಿ ಒಂಟಿ ಅನ್ನೋ ಕಾನ್ಸೆಪ್ಟ್ ಕೊಡ್ತಾರೆ. ಒಂದು ಜಂಟಿ ಒಂಟಿ ಅಂತ ಬಂದಾಗ ಅಲ್ಲಿ ನಾನು ರಾಜಮಾತೆ ಅಂತ ಹೇಳಿ ನನಗೊಂದಷ್ಟು ಪಟ್ಟ ಕೊಡ್ತಾರೆ. ಅಲ್ಲಿ ನಾನು ಹೇಗಿರಬೇಕೋ ಹಾಗಿರಲೇಬೇಕಾಯ್ತಾ ಮನೆ ಒಳಗಡೆ. ಸೊ ಇಲ್ಲ, ಆ ಗತ್ತು ಗಾಂಭೀರ್ಯ ಬರ್ತಾ ಇರಲಿಲ್ಲ. ಸೊ ನಾನು ಅದನ್ನು ಕ್ಯಾರಿ ಮಾಡ್ತೀನಿ. ಬಟ್ ಕ್ಯಾರಿ ಮಾಡೋ ಬರದಲ್ಲಿ ಏನಾಗುತ್ತೆ ಅಂತಂದರೆ, ಜಂಟಿಗಳಿಗೆ ತುಂಬ ಹರ್ಟ್ ಆಗ್ತಿರುತ್ತೆ. ಯಾಕೆಂದರೆ ಎಲ್ಲರೂ ಕಲಾವಿದರೆ, ಎಲ್ಲರೂ ಅವ್ರವ್ರ ಫೀಲ್ಡಲ್ಲಿ ಎಲ್ಲರೂ ಕೂಡ ಅಚೀವ್ ಮಾಡಿರುವಂಥವ್ರು. ಇನ್ನೊಬ್ರು ಯಾರೋ ನಮ್ಮನ್ನು ಡಾಮಿನೇಟ್ ಮಾಡ್ತಾರೆ ಅಂದಾಗ ನಾವು ಅವ್ರಿಗೆ ವಿಲನ್ ಆಗಿ ಕಾಣ್ತಾ ಇರ್ತೀವಿ. ಸೊ ನನ್ನನ್ನು ಅವ್ರು ಬೇರೆ ಪರ್ಸ್ಪೆಕ್ಟಿವಲ್ಲೇ ಡೇ 1ಇಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಒಳ್ಳೆತನಕ್ಕಿಂತ ನನ್ನ ರೂಡ್ ಬಿಹೇವಿಯರ್, ಅರಗೆನ್ಸ್ ಅಥವಾ ಒಂದು ಆ್ಯಟಿಟ್ಯೂಡ್, ಆ ಒಂದು ಏನು ನಾನು ಕ್ಯಾರಿ ಮಾಡಿದೆ ಅದನ್ನೇ ತುಂಬ ನೋಡಿದ್ರು ಅನಿಸುತ್ತೆ. ಅದು ಟಿಲ್ ದ ಲಾಸ್ಟ್ ಇದು ಕ್ಯಾರಿ ಆಯಿತು ಅದು. ಸೊ ಹಾಗಾಗಿ ನನಗೆ ಬಹುಶಃ ನಾನು ಕ್ಯಾರಿ ಮಾಡಿದಂಥ ರೀತಿ, ನನ್ನ ಸ್ವಾಭಿಮಾನವನ್ನಾಗಲಿ ನನ್ನನ್ನಾಗಲಿ ನಾನು ಬಿಂಬಿಸ್ಕೊಂಡಂಥ ರೀತಿ, ಕೆಲವ್ರಿಗೆ ಅದು ಅಹಂಕಾರ ಅಂತ ಅನಿಸಿರ್ಬೋದು.
ಅದು ನಾನು ಅಹಂಕಾರ ಅಂತ ಕರೆಯಲ್ಲ, ಅದು ನನ್ನ ಸ್ವಾಭಿಮಾನ ಅಂತ ನಾನು ಕರೀತೀನಿ. ಓಕೆ, ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಒಂದು 2-3 ವಾರ ಅಶ್ವಿನಿ ವರ್ಸಸ್ ರಕ್ಷಿತಾ ಅನ್ನೋದು ಹೊರಗಡೆ ಆಗಿರುತ್ತೆ. ಯಾಕಂದ್ರೆ ಅದೊಂದು ಗೆಜ್ಜೆದೆಲ್ಲ ಗಲಾಟೆ ಆಗಿರುತ್ತೆ ಆ್ಯಂಡ್ ನೀವು ತುಂಬ ರಿಗ್ರೆಟ್ ಮಾಡಿದ್ದೀರಾ ಕೂಡ, ಅದಕ್ಕೆ ಸಾಕಷ್ಟು ಬರೀ ಸಾರಿನೂ ಕೇಳಿದ್ದೀರಿ. ಬಟ್ ಹೋಗ್ತಾ 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 ಏನಾಗುತ್ತೆ, ಹೊರಗಡೆ ಆಡಿಯನ್ಸ್ ನೋಡೋರಿಗೆ ಗಿಲ್ಲಿ ವರ್ಸಸ್ ಅಶ್ವಿನಿ ಅಂತ ಆಗತ್ತದು. ರಕ್ಷಿತಾ ಹೋಗಿ ಗಿಲ್ಲಿ ಮತ್ತೆ ಅಶ್ವಿನಿ ಅಂತ ಆಗ್ಬಿಡತ್ತೆ. ಬಟ್ ಮನೆಯವ್ರು ಬರ್ತಾರೆ ಫ್ಯಾಮಿಲಿ ರೌಂಡ್ ಇದ್ದಾಗ, ನಿಮ್ಮಿಬ್ರ ಮಧ್ಯೆ ಸಿಕ್ಕಾಬಡೆ ಗಲಾಟೆ ಆಗಿದೆ. ಹೆಂಗಂದ್ರೆ ಬಹುಶಃ ನೀವು ಲೈಫಲ್ಲಿ ಎಷ್ಟು ಗಲಾಟೆ ಮಾಡ್ತಿರೋ ಅದು ಬರೀ 100 ಡೇಸ್ ಗಿಲ್ಲಿ ಜೊತೆಗೆ ಆಗ್ಬಿಟ್ಟಿದೆ ಅನ್ಸುತ್ತೆ. ಗಿಲ್ಲಿ ಬಹುಶಃ ಲೈಫಲ್ಲಿ ಎಷ್ಟು ಗಲಾಟೆ ಮಾಡ್ತಾರೆ ಅದು 100 ಡೇಸ್ ಅಲ್ಲಿ ನಿಮ್ ಜೊತೆ ಆಗ್ಬಿಟ್ಟಿದೆ ಅನ್ಸುತ್ತೆ. ಬಟ್ ನಿಮ್ ತಾಯಿ ಒಳಗಡೆ ಬಂದಾಗ ನನ್ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ, ಗಿಲ್ಲಿ ಎಲ್ಲೂ ಹೋಗೋಕ್ಕೂ ಬಿಡ್ತಿರಲ್ಲ ಅವರು. ಬಾ ಗಿಲ್ಲಿ, ಇಲ್ಲಿ ಕೂತ್ಕೊ ನೀನು, ಮಾತಾಡು ನೀನು ಅಂತ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಿರ್ತಾರೆ. ಅವಾಗ ನಿಮ್ಗೆ ಏನಿಸ್ತು ಅಂದ್ರೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದನ್ನ ಮನೆಯವ್ರಿಗೆ ಗಿಲ್ಲಿ ಅಷ್ಟೊಂದು ಇಷ್ಟ ಆಗಿರ್ತಾರೆ ಅಂತ? ಇಲ್ಲ, ನನಗೆ ಆಕ್ಚುಲಿ ಗಿಲ್ಲಿ ಮೇಲೆ ತುಂಬಾ ಕೋಪ ಇರುತ್ತಲ್ಲ, ನನಗೆ ನಮ್ಮ ಮನೆಯವ್ರು ಬಂದಾಗ ನಂಗೆ ಅನ್ಸುತ್ತೆ ತುಂಬಾ ಸಿಟ್ಟಿರುತ್ತೆ ಅಂತ. ತುಂಬಾ ಕಾಲು ಎಳಿತಿರ್ತಾನೆ, ನನಗೆ ತುಂಬಾ ಏನೇನೋ ಹೇಳ್ತಾ ಇರ್ತಾನೆ, ಅಂದ್ರೆ ಒಂಥರ ಕೋಪ. ಬಟ್ ನನ್ನ ಮನೆಯವ್ರು ಬಂದ ತಕ್ಷಣ, ಅದ್ರಲ್ಲೂ ನನ್ನಮ್ಮ ಅಂತೂ ಏನೋ ಮಾವನ ಮಗನೇ ಅತ್ತೆ ಮಗಳು ಮರ್ತ್ಬಿಟ್ಟು ಅಂದಾಗ, ಇದು ಎಲ್ಲಿಂದ ಎಲ್ಲಿದು, ಏನೋ ವೈರ್ ಕನೆಕ್ಷನ್ ರಾಂಗ್ ಇದೆಯಲ್ಲ ಅಂತ ಒಂದು ಕ್ಷಣಕ್ಕೆ ಅನ್ಸುತ್ತೆ. ಬಟ್ ಸುದೀಪಣ್ಣ ವೀಕೆಂಡಲ್ಲಿ ಹೇಳಿರ್ತಾರೆ, ನೀವೀಗ ಕಿತ್ತಾಡ್ತಿದ್ದೀರಾ, ಬಟ್ ನಿಮ್ಮ ಮನೆಯವರಿಗೆ ನೀವು ಅಂದ್ರೆ ಈ ಮನೆಯವ್ರಿಗೆ ನೀವು ಯಾರ ಜೊತೆ ಜಗಳ ಮಾಡಿದ್ರೆ ಅವ್ರಿಗೆ ನೀವೇ ಇಷ್ಟ ಆಗಿರ್ಬೋದು, ನಿಮಗೆ ಅವರೇ ಇಷ್ಟ ಆಗಿರ್ಬೋದು, ಈ ರೀತಿ ಆಗ್ಬೋದು, ನಿಮ್ಗಿನ್ನೂ ಅದರ ಒಂದು ಅರಿವಿಲ್ಲ ಅಂತ ಹೇಳಿರ್ತಾರೆ. ನಿಜವಾಗ್ಲೂ ಅದು ನಮಗೆ ಪ್ರತಿಯೊಂದು ಫ್ಯಾಮಿಲಿ ಮನೆಯೊಳಗಡೆ ಬಂದಾಗ, ಪ್ರತಿಯೊಬ್ಬರು ನಾಟ್ ನನ್ನ ಫ್ಯಾಮಿಲಿ ಮಾತ್ರ ಅಲ್ಲ, ಇಡೀ ಎಲ್ಲರ ಫ್ಯಾಮಿಲಿ, ಎಷ್ಟು ಜನರ ಜೊತೆ ನಾವು ಜಗಳ ಮಾಡಿರ್ತೀವಿ, ಬಟ್ ಎಲ್ಲವನ್ನ ಮರೆತು ಅವ್ರು ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ಪ್ರೀತಿ ಕೊಟ್ಟು ಮನೆಯಿಂದ ಹೋಗ್ತಾರೆ. ಎಲ್ಲೂ ನಮ್ಗೆ ಅದು ಆಟಕ್ಕೆ ಡಿಸ್ಟರ್ಬ್ ಮಾಡೋಕ್ಕೆ ಬಿಡಲ್ಲ. ಸೊ ನಮ್ಮ ತಾಯಿನೂ ಕೂಡ ಗಿಲ್ಲಿನ ಅಷ್ಟೇ ರೀತಿಲಿ ಪ್ರೀತಿಸಿದ್ರು, ಅಪ್ಕೊಂಡ್ರು. ಸೊ ದಟ್ ವಾಸ್ ಗ್ರೇಟ್. ಓಕೆ, ಇನ್ನು ಮನೆಯಲ್ಲಿ ಈ ಟಾಸ್ಕ್ಗಳೆಲ್ಲ ಆಗುವಾಗ ಬಹುಶಃ ಈ ಟೈಮೇ ಅನಿಸುತ್ತೆ ಈ ಫೀಮೇಲ್ ಕಂಟೆಸ್ಟೆಂಟ್ಸು ಸ್ವಲ್ಪ ಫಿಸಿಕಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ದಲೇ ಇದ್ದಿದ್ದು, ಎಲ್ಲ ಒಂದಿಬ್ಬರಷ್ಟೇ ಸ್ವಲ್ಪ ಸ್ಟ್ರಾಂಗ್ ಅನಿಸ್ತಾ ಇದ್ರು. ಎಕ್ಸಾಂಪಲ್ ನೀವು ಮತ್ತು ರಾಶಿಕ್ ಅವರೆಲ್ಲರೂ. ನಿಮ್ಮ ಕೈ ನೋಡ್ತಾ ನನಗೆ ಕ್ವೆಶನ್ ಕೇಳಬೇಕು ಅನ್ನಿಸ್ತು. ಹೇಗಿದೆ ಮ್ಯಾಮ್, ಏನಾಯ್ತು ಒಂದ್ಸಲಿ ತೋರಿಸ್ಬೋದಾ ಕ್ಯಾಮ್ರಾ? ಇಟ್ಸ್ ಟು ಲೇಟ್ ಬಿಡಿ, ಈಗ ನಾವು ಇದನ್ನು ತೋರಿಸಿನೂ ಯಾವುದು ಸಿಂಪತಿ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ತುಂಬ ಬೇಜಾರಾಗತ್ತೆ. ಯಾಕೆ ಅಂತಂದರೆ, ನಾವು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಕೆಲವು ಮಾತಾಡುವಾಗ ಅಥವಾ ಆಟ ಆಡುವಾಗ ನಾನು ಫೈಟ್ ಮಾಡ್ತಿದ್ದು ಒಂದೇ ವಿಷಯ, ಯಾರನ್ನು ಏಕವಚನ ಪದ ಬಳಕೆ ಮಾಡಬಾರ್ದು ಅಂತ. ಬಟ್ ಕೆಲವು ಕಂಟೆಸ್ಟೆಂಟ್ಸು ತುಂಬ ಒಂದು ಡಿಕ್ಷನರಿನೇ ನಾವು ಬರಿಬೋದು, ಬಹಳ ಕೆಟ್ಟ ಪದ ಬಳಕೆ ಮಾಡ್ತಿರ್ತಾರೆ. ಬಟ್ ಎಲ್ಲೂ ನಾನು ಆಟ ಆಡೋ ಬರದಲ್ಲಾಗಲಿ ಅಥವಾ ಏನೇ ಜಗಳದಲ್ಲಾಗಲಿ ಎಲ್ಲೂ ನಾನು ಅಶ್ಲೀಲವಾದಂಥ ಪದ ಬಳಕೆ ಮಾಡಲಿಲ್ಲ. ನನ್ನ ಹೋರಾಟ ಇದ್ದಿದ್ದು, ನನ್ನ ಫೈಟ್ ಇದ್ದಿದ್ದು, ಯಾರು ಹೆಣ್ಮಕ್ಳನ್ನ ಏಕವಚನದಲ್ಲಿ ಮಾತಾಡಬಾರ್ದು ಅಂತ. ಆ್ಯಂಡ್ ನನ್ನ ತಂಟೆಗೆ ನಾನು ಯಾರ ತಂಟೆಗೂ ಹೋಗ್ತಿರ್ಲಿಲ್ಲ. ಬಟ್ ನನ್ನ ತಂಟೆಗೆ ಬಂದು ಅವ್ರು ಒಂದು ಅಂತ ಟ್ರಿಗರ್ ಮಾಡಿದ್ರೆ ಅದನ್ನು 100 ಆಗೋವರೆಗೂ ನಾನು ಬಿಡ್ತಿರ್ಲಿಲ್ಲ. ಇದು ಪ್ರತಿಯೊಂದು ಜಗಳದಲ್ಲೂ ಆಗಿರೋ ಅಂಥದ್ದು. ಬಟ್ ಅದು ಎಲ್ಲೂ ಜನ ಗಮನಿಸಲಿಲ್ಲ. ಬಟ್ ಮನೆ ಒಳಗಡೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಅಂತ ಹೇಳಿ ಇಬ್ಬರು ಬರ್ತಾರೆ. ತುಂಬ ಮಾನಸಿಕವಾಗೂ ನನ್ನ ಮೇಲೆ ಹಲ್ಲೆ ಮಾಡುವಂಥದ್ದು ಮಾಡ್ತಾರೆ, ಆ್ಯಂಡ್ ದೈಹಿಕವಾಗಿ ಕೂಡ ಹಲ್ಲೆ ಮಾಡ್ತಾರೆ. ಮಾನಸಿಕವಾಗಿ ನನಗೆ ಹಲ್ಲೆ ಮಾಡಿದ್ದು ರಜತ್ ಅವರು, ಆ್ಯಂಡ್ ನನಗೆ ದೈಹಿಕವಾಗಿ ಹಲ್ಲೆ ಮಾಡಿದಂಥದ್ದು ಚೈತ್ರ ಅವರು. ಬಟ್ ನಾನು ಪದ ಬಳಕೆ, ನಾನು ಏಕವಚನ ಹೋಗೇ ಬಾರೆ ಅಂತ ಮಾತಾಡಿದವ್ರಿಗೆ ಪ್ರತಿ ಉತ್ತರ ಕೊಟ್ಟಿದ್ದೇ ನಿಮ್ಗೆ ಹೊರಗಡೆ ದೊಡ್ಡದಾಗಿ ಕಾಣುತ್ತೆ ಹೊರತಾಗಿ ಇನ್ನೊಬ್ಬ ಹೆಣ್ಮಕ್ಳು ಪರ ಇಲ್ಲಿ ಹೊರಗಡೆ ಮಾತಾಡೋವಂಥವ್ರಿಗೆ ನಾನು ಹೇಳ್ತೀನಿ, ಒಳಗಡೆ ಇದ್ದಂಥ ಹೆಣ್ಮಗಳು ನಾನು ಅಲ್ವಾ. ಬಟ್ ನೀವು ಹೊರಗಡೆ ಒಬ್ಬರ ಮೇಲೆ ದೈಹಿಕವಾಗಿ ಇಷ್ಟೆಲ್ಲ ಹಾನಿ ಆಗಬೇಕಾದ್ರೆ, ಒಬ್ಬ ಮೇಲ್ ಕಂಟೆಸ್ಟೆಂಟ್ ಅಂತ ಒಳಗಡೆ ಬಂದಾಗ ಹೆಣ್ಮಕ್ಳನ್ನ ಕೂರಿಸಿ ತಣ್ಣೀರು ಸುರಿತಾರೆ, ಹೆಣ್ಮಕ್ಳಿಗೆ ಕಪ್ಪು ನೀರಲ್ಲಿ ತಳ್ತಾರೆ, ಯಾವುದೇ ಒಂದು ದಾಕ್ಷಿಣ್ಯ ಇಲ್ಲದೆ ಪೂಲ್ ಒಳಗಡೆ ತಳ್ತಾರೆ. ಇದ್ಯಾವುದು ಮಾನವೀಯತೆ ಅಂತ ಯಾರಿಗೂ ಅನ್ನಿಸ್ಲಿಲ್ವಾ? ಮತ್ತೆ ದೈಹಿಕವಾಗಿ ಹೀಗೆಲ್ಲ ಹಲ್ಲೆ ಮಾಡಿದಾಗ ಈಗ ಕೂಗ್ತಾರಲ್ಲ ಹೊರಗಡೆ ಕೂತ್ಕೊಂಡು, ನಾವು ಈ ರೈಟ್ಸ್ ಅವರು, ಆ ರೈಟ್ಸ್ ಅವರು, ಏನೋ ಪದ ಬಳಕೆ ಮಾಡಿದ್ರು, ಇದು ಮಾಡಿದ್ರು, ಇವರೆಲ್ಲ ಎಲ್ಲಿ ಹೋಗಿದ್ದಾರೆ ಈಗ ಅಲ್ವಾ? ಸೊ ಆಟದ ಬರದಲ್ಲಿ, ನಾವು ಮಾತಾಡೋ ಬರದಲ್ಲಿ, ಆಟ ಆಡೋ ಬರದಲ್ಲಿ, ಒಂದು ಕುಟುಂಬದಲ್ಲಿ ನಾವಿದ್ದಾಗ ಬೇಕೋ ಬೇಡ ಅಂತಲೂ ಸ್ಲಿಪ್ ಆಫ್ ದಿ ಟಂಗ್ ನಾವು ಮಾತಾಡ್ತೀವಿ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಮ್ಯಾಮ್, ಎಪಿಸೋಡಲ್ಲೇ ಅನ್ಸುತ್ತೆ ಬಹುಶಃ, ನಾನು ರಜತ್ ಅವ್ರ ಜೊತೆ ಎಷ್ಟೇ ಕಮ್ಯುನಿಕೇಟ್ ಮಾಡಕ್ಕೆ ಟ್ರೈ ಮಾಡಿದ್ರು ಅವ್ರು ಮಾತಾಡ್ತಿಲ್ಲ ಅಂತ. ಯಾವ ಕಾರಣಕ್ಕೆ ಅಂತ ಅಂದ್ರೆ, ಅವ್ರು ಮೊದಲೇ ಫಿಕ್ಸ್ ಆಗಿ ಬಂದಿದ್ರ ನಿಮ್ಮನ್ನು ಟಾರ್ಗೆಟ್ ಮಾಡೋದು? ನನಗೇನು ಅನ್ಸುತ್ತೆ ಅಂದರೆ, ಈ ಕ್ಷಣಕ್ಕೆ ನನಗೆ, ಯಾಕೆ ಅಂದರೆ ನಾನು ಈಗ ನನಗೇನು ಅನ್ಸುತ್ತೆ, ಬಿಗ್ ಬಾಸ್ ಒಂದು ಯುದ್ಧನೇ. ನಾವು ಯುದ್ಧಕ್ಕೆ ಹೋಗೇ ಬಂದಿದ್ದೀವಿ. ಒಂದ್ಸಲ ನಾವೆಲ್ಲ ಈಗ ಯುದ್ಧಕ್ಕೆ ಹೋಗಿ ಬಂದಮೇಲೆ ವಿ ಕೀಪ್ ಅವರ್ ಸ್ವಾರ್ಡ್ಸ್ ಡೌನ್, ಮತ್ತೆ ಅದನ್ನು ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ನನಗಾಗಿರುವಂಥ ನೋವು ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ, ನಾನು ಬಹುಶಃ ಇದು ಹೇಳ್ಕೊಂಡಿಲ್ಲ ಅಂತಂದರೆ ಇದು ನಾನು ಅದನ್ನು ಮುಚ್ಚಿಟ್ಟಂಗಾಗತ್ತೆ. ಈಗ ಅವರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಆಗಿ ಒಳಗಡೆ ಬರ್ತಾರೆ, ಅವ್ರು ಪ್ರತಿಯೊಂದು ಆಟನೂ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದಿರ್ತಾರೆ. ಸೊ ಅವ್ರಿಗೆ ಒಳಗಡೆ ಬಂದು ಯಾವ ರೀತಿ ಸ್ಕ್ರಿಪ್ಟ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಒಬ್ಬ ಮನುಷ್ಯ ಬಿಗ್ ಬಾಸಲ್ಲಿ ಉಳ್ಕೋಬೇಕು, ಒಂದು ಕಂಟೆಂಟ್ ಬೇಕು, ಸ್ಟ್ರಾಟಜಿ ಬೇಕು ಅಂದರೆ ಯಾರಿಂದ ಏನು ನಾನು ತೆಗಿಬೋದು, ಯಾರನ್ನ ಎಲ್ಲಿ ನಾನು ಟ್ರಿಗರ್ ಮಾಡಿದ್ರೆ ಏನು ಹೊರಗಡೆ ಬರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈಗ ನನಗೆ ಅವ್ರು ಪ್ರತಿಯೊಬ್ಬರಿಗೂ ಮನೇಲಿರೋವಂಥವ್ರಿಗೆ ಗೊತ್ತಿತ್ತು, ಅಶ್ವಿನಿ ಅವ್ರಿಗೆ ನಾವು ಏಕವಚನ ಪದ ಬಳಕೆ ಮಾಡಿದ್ರೆ ಅವ್ರಿಗೆ ಆಗಲೇ
ಟ್ರಿಗರ್ ಆಗ್ತಾರೆ, ಇನ್ನೂ ಒಂಚೂರು ಏನೋ ನಾವು ಮಾಡಿದ್ರೆ ಟ್ರಿಗರ್ ಆಗ್ತಾರೆ ಅನ್ನೋದು ಗೊತ್ತಿತ್ತು. ಸೊ ನಮ್ಮ ಪಾಡಗ್ ನಾವಿದ್ರೂ ಕೂಡ ಅವರು ಬಿಗ್ ಬಾಸ್ ಅಲ್ಲಿ ಅವ್ರು ಕಂಟಿನ್ಯೂ ಆಗಬೇಕು ಅಥವಾ ಅವ್ರು ಬೇಳೆ ಬೇಯಿಸ್ಕೋಬೇಕು, ಅವ್ರ ಜರ್ನಿನ ಕಂಟಿನ್ಯೂ ಮಾಡಬೇಕು ಅಂತ ಬೇಡ ಅಂತಂದ್ರೂ ಕೂಡ ನೀವು ಬಂದು ನನ್ನ ಹತ್ರ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತಿದ್ರಿ ಅಂತಂದ್ರೆ ನಿಮ್ಮ ವ್ಯಕ್ತಿತ್ವಗಳು ಏನು ಅಂತ ಗೊತ್ತಾಗುತ್ತೆ. ನೀವು ಒಂದು ಹೆಣ್ಣು ಮಗಳನ್ನ ಯಾವುದೇ ಒಂದು ಇದಿಲ್ಲದೆ ಆ ರೇಂಜಲ್ಲಿ ನೀವು ಸ್ವಿಮ್ಮಿಂಗ್ ಪೂಲಿಗೆ ತಳ್ತೀರಾ ಅಂದರೆ ನಿಮ್ಮ ಮನಸ್ಥಿತಿ ಏನು ಅನ್ನೋದು ನಾನು ಇವತ್ತು ಅದನ್ನು ಅರ್ಥ ಮಾಡ್ಕೋಬೇಕು. ನಾನು ಮಾತಾಡಿಲ್ಲ ಅಂತ ಹೇಳಲ್ಲ, ಯಾಕೆಂದರೆ ನಾವು ಮಾಡೋಕ್ಕೆ ಏನೋ ಹೊರಟಿದ್ದು ಅದಾಗಿದೆ ಏನೋ ಬೇರೆ. ಬಟ್ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ವ್ಯಕ್ತಿತ್ವ ಅದಲ್ಲ ಅಂತ ಆದರೂ ಕೂಡ ನನ್ನನ್ನು ಅದಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ರು. ಇವರು ಇಲ್ಲಿದ್ದಾರೆ ಅಂದರೆ ಇವ್ರು ನಾವು ಉಳ್ಕೋಬೇಕು ಬಿಗ್ ಬಾಸಲ್ಲಿ ಅಂದರೆ ಅಶ್ವಿನಿ ಅವ್ರ ಜೊತೆ ಜಗಳ ತೆಗಿಬೇಕು. ಸೊ ಬರ್ತಾ ತುಂಬ ಎವಿಡೆಂಟಾಗಿ ಕಾಣಿಸ್ತಾ ಹೋಯಿತು. ಬಟ್ ಅದು ನನಗೆ ಅರ್ಥ ಆಗಿದ್ದು ತುಂಬ ಲೇಟಾಗಿ. ಯಾಕೆ ಅಂತಂದರೆ ನಾನು ಬಿಗ್ ಬಾಸ್ ಆಟ ನೋಡ್ಕೊಂಡು ಹೋಗಿದ್ದವಳಲ್ಲ. ಸೊ ಆ ಆಟನ ನಾವೆಲ್ಲ ಆಟ ಆಡಕ್ಕೆ ಹೋಗಿದ್ವಿ. ಇನ್ನು ಕೆಲವರು ಆಟ ಆಡೋರನ್ನ ಹಾಳು ಮಾಡಕ್ಕೆ ಬಂದಿದ್ರು. ಆಟವನ್ನು ಹಾಳು ಮಾಡೋದೇ ಒಂದು ತಂತ್ರ ಅನ್ನೋದು ಅರ್ಥ ಆಗಿದ್ದು ನನಗೆ ತುಂಬ ಲೇಟಾಗಿ. ಸೊ ದಟ್ ವಾಸ್ ಅ ಡಿಫ್ರೆನ್ಸ್. ಯಾಕೆ ನನ್ನ ಕೈಯಲ್ಲಿ ಇವತ್ತು ಕಪ್ಪಿಲ್ಲ ಅಂದರೆ ಅದೇ ನನಗೂ ಅವ್ರಿಗೂ ಇದ್ದಂಥ ಡಿಫ್ರೆನ್ಸ್. ಓಕೆ, ನೀವು ಎಷ್ಟು ಸಿನಿಮಾಗಳು ಮಾಡಿದ್ದೀರಾ ಅನ್ನೋದು ನಿಮ್ಮನ್ನು ಫಾಲೋ ಮಾಡ್ತಿರೋರ್ಗೆ ಗೊತ್ತಿರುತ್ತೆ, ನೀವು ಎಷ್ಟು ಸೀರಿಯಲ್ ಮಾಡಿದ್ದೀರಿ ಅನ್ನೋದು. ಬಟ್ ಮನೆಯಲ್ಲಿ ಆಟದ ಬರೋದಲ್ಲಿ ಅದೆಲ್ಲನೂ ಬಂದ್ಬಿಡತ್ತೆ. ಅಂದರೆ ನೀವು ಯಾವ ಸಿನಿಮಾದಲ್ಲಿ ಮಾಡಿದ್ದೀರಾ, ರಕ್ಷಿತನ್ಗೆ ನಿನ್ನ ಪರಿಚಯ ಇಲ್ಲ, ಆ ಥರದ್ದೆಲ್ಲ ಒಂದು ಮಾತು ಬಂದ್ಬಿಡುತ್ತೆ. ಒಬ್ಬ ಆರ್ಟಿಸ್ಟಿಗೆ ಅದು ತುಂಬ ನೋವು ಕೊಡುವಂಥ ವಿಚಾರ. ಅದರಲ್ಲೂ ಆ ಟೈಮಲ್ಲಿ ಇಡೀ ಮನೆ ನಿಮ್ಮ ವಿರುದ್ಧವಾಗಿ ನಿಂತಿರುತ್ತೆ. ರಾಶಿಕ್ ಅವರು ಈ ಥರದ್ದೆಲ್ಲ ಒಂದು ಹೇಳ್ಬಿಡ್ತಾರೆ, ಬಟ್ ಆಮೇಲೆ ರಿಗ್ರೆಟ್ ಮಾಡ್ತಾರೆ ಅವರು ನಾನು ಹೇಳಬಾರ್ದಿತ್ತು ಅಂತ. ಬಟ್ ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ಕೊಂಡ್ರಿ ನೀವು ಅಂತ? ಯಾಕಂದರೆ ಒಂದು ಕಡೆ ಇಲ್ಲಿ ಗೇಮ್ ಗೆಲ್ಲೇಬೇಕು, ಫಿಸಿಕಲಿ ತುಂಬ ಡೌನ್ ಆಗಿಬಿಟ್ಟಿದ್ದೀರಿ, ಮೆಂಟಲಿ ತುಂಬ ಡೌನ್ ಆಗಿದ್ದೀರಿ, ಥರ ಡ್ರೈನ್ ಆಗಿಬಿಟ್ಟಿದ್ದೀರಿ, ಮನೆಯವರೆಲ್ಲ ತಿರುಗಿ ಬಿದ್ದಿದ್ದಾರೆ. ಅಂಥ ಸಂದರ್ಭದಲ್ಲಿ ಇಂಥ ಮಾತುಗಳನ್ನೆಲ್ಲ ಹೇಗೆ ತಗೊಂಡ್ರಿ ನೀವು ಅಂತ? ನಾನು ಹೇಳಿದಾಗ ನಿಮಗೆ ನನಗೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ ಆಟ ಏನು ಅಂತಲೇ ಗೊತ್ತಿಲ್ಲ, ಬಿಗ್ ಬಾಸ್ ಹೇಗಿರುತ್ತೆ ಅನ್ನೋ ಕಲ್ಪನೆಯೂ ಇಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಒಂದೊಂದು ನಾವು ಕಲಿತಾ ಹೋಗ್ತೀವಿ. ಬಟ್ ಬಿದ್ದಾಗ ಒಂದೇ ನನಗೆ ಗೊತ್ತಿದ್ದಿದ್ದು, ಇಲ್ಲಿ ನಾವು ಸಾಯ್ತಿದ್ದೀವಿ ಅಂತಂದ್ರೂ ಕೂಡ, ಯಾಕೆ ನಾವು ಟಾಸ್ಕೆಲ್ಲ ಆಟ ಆಡ್ಕೊಂಡು ಬಂದಮೇಲೆ ನೀರು ಬೇಕು ಅಂತ ಕೇಳಿದ್ರು ಕೂಡ ಅಲ್ಲೆಲ್ಲರೂ ಬೆಂಚ್ ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋರು ಬಿಟ್ಟರೆ ಒಂದು 100 ಮೀಟ್ರ್ ಹೋದರೆ ನಮ್ಗೆ ಅಲ್ಲೇ ನೀರು ತಂದು ಕೊಡ್ಬೋದಿತ್ತು. ಬಟ್ ಆ ಮಟ್ಟಕ್ಕೂ ಯಾರು ಹೋಗ್ತಿರ್ಲಿಲ್ಲ. ಅಷ್ಟು ಮನುಷ್ಯತ್ವನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಯಾಕೆಂದರೆ ಅವರು ನನ್ನ ಕಾಂಪಿಟೇಟರ್, ಇವರು ನನ್ನ ಕಾಂಪಿಟೇಟರ್, ಒಂದು ಗ್ರೂಪಿಸಮ್ ಅನ್ನೋದು ಬಂದ್ಬಿಟ್ಟಿರುತ್ತೆ. ಇದೆಲ್ಲವೂ ನಾನು ಅನುಭವಿಸಿದ್ದೀನಿ ನಮ್ಮ ಮನೇಲಿ. ಬಟ್ ನೀವು ಹೇಳಿದಾಗೆ ಕೊನೆ 2 ವಾರಗಳು ನನಗೆ ಅಷ್ಟು ಸುಲಭ ಆಗಿರಲಿಲ್ಲ. ಇಡೀ ಮನೆ ನನ್ನ ವಿರುದ್ಧ ನಿಂತ್ಕೊಳ್ಳುತ್ತೆ. ನನ್ನ ವಿರುದ್ಧ ನಿಂತಾಗ ನನ್ನ ಜೊತೆಗೆ ನಿಂತ್ಕೊಳ್ಳೋದು ನಾನು ಒಬ್ಳೇನೆ. ಅವಾಗ ನನಗನ್ಸುತ್ತೆ ಇವರೆಲ್ಲ ಗುಂಪು ಅಂತ ಆಟ ಆಡ್ಕೊಂಡು ಬಂದ್ಬಿಟ್ರು. ಬಟ್ ಒಂಟಿಯಾಗಿ ಆಡೋ ತಾಕತ್ ಎಲ್ರಿಗೂ ಬರಲ್ಲ. ನಿಜವಾದ ತಾಕತ್ ಯಾರಿಗೆ ಅಂದರೆ ಅದು ನನಗೆ ಮಾತ್ರ ಇತ್ತು. ಹಾಗಾಗಿ ಅವ್ರು ನನ್ನನ್ನು ಸೋಲಿಸ್ತಿದ್ರು ಅಂತ ಅವ್ರು ಅಂದ್ಕೊಂಡಿದ್ರು. ಬಟ್ ಹೊರಗಡೆ ಎಲ್ಲರ ಮನಸ್ಸು ನನಗೆ ಗೆಲ್ತಾ ಇತ್ತು. ಓಕೆ ಮ್ಯಾಮ್, ಇನ್ನು ಇಲ್ಲಿ ಹೊರಗಡೆ ನಾರಾಯಣ್ ಗೌಡ್ರು ಏನಿದ್ದಾರೆ, ಅವ್ರ ಮಗನ ಮದುವೆ ಇದೆ, ಅವರು ಇನ್ವಿಟೇಷನ್ ಕೊಡೋಕ್ಕೆ ಅಂತ ಹೋಗಿರ್ತಾರೆ ಸುದೀಪ್ ಸರ್ಗೆ. ಬಟ್ ಹೊರಗಡೆ ಹೆಂಗೆ ಅದನ್ನು ವೈರಲ್ ಮಾಡಿಬಿಡ್ತಾರೆ ಅಂದರೆ, ಅವರು ಲಾಬಿ ಮಾಡೋಕ್ಕೆ ಹೋಗಿದ್ದಾರೆ, ಅಂದರೆ ಅಶ್ವಿನಿ ಅವ್ರನ್ನೇ ಗೆಲ್ಲಿಸ್ಬೇಕು ನೀವು ಅಂತ ಹೇಳಿ ಲಾಬಿ ಮಾಡೋಕ್ಕೆ ಹೋಗಿದ್ದಾರೆ ಅಂತ. ಅದಕ್ಕೆ ತುಂಬ ಚೆನ್ನಾಗಿ ನಾರಾಯಣ್ ಗೌಡ್ರು ಎಕ್ಸ್ಪ್ಲನೇಷನ್ ಕೊಟ್ಟರು, ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು ಅವರು. ಹೊರಗಡೆ ಈ ಥರದ್ದೆಲ್ಲ ವಿಚಾರಗಳಾಗಿತ್ತು. ಇದೇನಾದರೂ ನಿಮಗೆ ಗೊತ್ತಾಯ್ತಾ? ಅಂದರೆ ಮನೆಯಿಂದ ಹೊರಗೆ ಬಂದಮೇಲೆ ಮನೆಯವರೇನಾದ್ರು ಹೇಳಿದ್ರೆ ಇದನ್ನೆಲ್ಲ? ಅಂದರೆ ನನ್ನ ಕೈಯಲ್ಲಿ ಫೋನ್ ಇಲ್ಲದೆ ಇರೋದ್ರಿಂದ ಬರೀ ನನಗೆ ಯಾರಾದರೂ ಹೇಳೋದನ್ನ ನಾನು ಕೇಳ್ತೀನಿ ಅಷ್ಟೇ. ಬಟ್ ನನಗಿನ್ನೂ ನನ್ನ ಕೈಗೆ ಫೋನ್ ಬಂದಿಲ್ಲ. ನಾನಿನ್ನೂ ನನ್ನ ಗುರುಗಳನ್ನ ನಾನು ಭೇಟಿ ಮಾಡಿಲ್ಲ. ಬಟ್ ಒಂದು ವಿಷಯ ಮೇಡಮ್ ನಾನು ಹೇಳೋದು, ನಮ್ಮ ಸಂಘಟನೆ ಇವತ್ತೇನು ನಾವು ಕನ್ನಡ ಪರ ಸಂಘಟನೆ ನಾವು ಹೇಳ್ಕೊತೀವಿ, 25 ಲಕ್ಷ ಕೊಡೋ ಅಷ್ಟು ನಾವೇನು ಶ್ರೀಮಂತ ಸಂಘಟನೆ ಅಲ್ಲ. ಆಮೇಲೆ ನನಗೆ ಅಂಥ ಬಿರುದು ನನಗೆ ಅವಶ್ಯಕತೆ ಇಲ್ಲ. ಇವತ್ತು ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ, ಅಶ್ವಿನಿ ಇಲ್ಲಿವರೆಗೂ ಇಂಡಸ್ಟ್ರಿಲಿ ಗುರುತಿಸ್ಕೊಂಡಿದ್ದೀನಿ ಅಂದರೆ, ನನ್ನ ಕುಟುಂಬದವರು ಹಲವಾರು ಜನ ಇಂಡಸ್ಟ್ರಿಲಿದ್ದಾರೆ, ಹಲವಾರು ಜನ ಬೇರೆ ಬೇರೆ ಹುದ್ದೆಗಳಿದ್ದಾರೆ. ಯಾವತ್ತು ಯಾರ ಹೆಸರು ಹೇಳ್ಕೊಂಡು ನಾನು ಇಲ್ಲಿವರೆಗೂ ಬಂದವಳಲ್ಲ. ಇವತ್ತು ಬಿಗ್ ಬಾಸ್ ಮನೆ ತನಕ ನಾನು ಬರೋದಕ್ಕೆ ನನಗೆ 20 ವರ್ಷ ಜರ್ನಿ ಬೇಕಾಯಿತು. ಯಾರ ಐಡೆಂಟಿಟಿ ಇಟ್ಕೊಂಡು ನಾನು ಬರಲಿಲ್ಲ. ಇಲ್ಲಿಂದ ಹೋದ್ಮೇಲೂ ನಾನು ಯಾರ ಐಡೆಂಟಿಟಿನೂ ಇಟ್ಕೊಳ್ಳಲ್ಲ. ಇಟ್ಸ್ ಒನ್ ಆ್ಯಂಡ್ ಓನ್ಲಿ ಅಶ್ವಿನಿ. ಬಟ್ ಇವತ್ತು ನನ್ನ ಗುರುಗಳು, ನನ್ನ ಅಣ್ಣ ನಾರಾಯಣ್ ಗೌಡ್ರು ನನಗೆ ಬೆಂಬಲ ಕೊಟ್ಟರು ಅಂದರೆ, ನಾನೊಂದು ಸಂಘಟನೆಯಲ್ಲಿ ನನ್ನ ಪರಿಶ್ರಮ ಇದೆ. ನಾನು ಬರೀ ಒಬ್ಬ ಕಲಾವಿದೆ ಅಲ್ಲ. ನಾಡು, ನುಡಿ, ನೆಲ, ಜಲ, ಭಾಷೆ ಅಂತ ಬಂದಾಗ ಕೇಸ್ಗಳು ಹಾಕ್ಸ್ಕೊಳ್ಳೋಕ್ಕೂ ರೆಡಿ, ಜೈಲಿಗೆ ಹೋಗೋಕ್ಕೂ ರೆಡಿ ಆಗಿರೋಂಥ ಹೆಣ್ಣುಮಗಳು. ಎಷ್ಟು ಜನ ಕಲಾವಿದ್ರಿಗೆ ಆ ಕೇಪಬಿಲಿಟಿ ಇದೆ? ಒಂದು ನಿಮಿಷ ಪ್ರಶ್ನೆ ಮಾಡಿ ಕೇಳಿ. ಎಲ್ಲರೂ AC ರೂಮ್ ಕೇಳ್ತಾರೆ, ಕ್ಯಾರವಾನ್ ಕೇಳ್ತಾರೆ, ಬೀದಿಲಿ ಕೂತ್ಕೊಂಡು ಯಾರಾದರೂ ಒಂದಿನ ಚಿತ್ರಾನ್ನ ತಿನ್ಬಿಡ್ಲಿ ನೋಡೋಣ ಅಲ್ವಾ? ಜೈಲಿಗೆ ಬರ್ತೀವಿ ಅಂತ ಯಾರಾದರೂ ಹೇಳ್ಬಿಡ್ಲಿ ನೋಡೋಣ. ಇಷ್ಟು ನನ್ನ ಮೇಲೆ ಘಾಸಿ ಆದಾಗಲೂ ಕೂಡ ಯಾವತ್ತೂ ನಾನು ಕುಗ್ಲಿಲ್ಲ. ಯಾಕಂದರೆ ಹೊರಗಡೆ ನಾನು ಯುದ್ಧ ಮಾಡಿಕೊಂಡೆ ಒಳಗಡೆ ಹೋಗಿರೋದು, ಯಾವುದು ನಂಗೆ ದೊಡ್ಡದು ಅನಿಸಲ್ಲ. ಬಟ್ ನನಗೆ ಹೊರಗಡೆಯಿಂದ ನನ್ನ ಕುಟುಂಬ ಅಂತ ನಾನು ಏನು ಅಂದ್ಕೊಂಡಿದ್ದೀನಿ, ನಾರಾಯಣ್ ಗೌಡ್ರು ನನಗೆ ಕನ್ನಡದ ದೀಕ್ಷೆಯನ್ನು ಕೊಟ್ಟಂಥ ಗುರುಗಳು ನನ್ನ ಪರವಾಗಿ ನಿಂತ್ಕೋತಾರೆ. ಬಿಕಾಸ್ ನಿಂತ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಎಲ್ಲರೂ ಕೂಡ ಒಂದೊಂದು ವಿಭಾಗಗಳಲ್ಲಿ, ಈಗ ನೀವು ಮಾಧ್ಯಮದಲ್ಲಿ ಇದ್ದೀರಾ ಅಂದಾಗ, ನೀವು ಯಾವುದೋ ಒಂದು ಹಂತಕ್ಕೆ ಹೋಗ್ತೀರ ಅಂದರೆ ನಿಮ್ಮ ಕೊಲೀಗ್ಸ್ ನೀವು ಕೇಳ್ತೀರಾ ನಮಗೆ ಸಪೋರ್ಟ್ ಮಾಡಿ ಅಂತ. ಈಗ ನಾವು ಹೇಳೋ ಅಂಥದ್ದು, ಈಗ ಕನ್ನಡ ಬಿಗ್ ಬಾಸ್ ಸೀಸನ್ 12 ನಮ್ಮ ಕನ್ನಡಿಗರೇ.
ಬಟ್ ವಿಶೇಷತೆ ಏನು ಅಂದರೆ ನಮ್ಮ ಕನ್ನಡದ ಒಬ್ಬ ಹೋರಾಟಗಾರ್ತಿ ನಮ್ಮನೆ ಮಗಳು ನಮ್ಮ ಕುಟುಂಬದ ಒಬ್ಬ ಮಗಳು ಅಲ್ಲಿ ಇದ್ದಾಳೆ ಅಂದಾಗ ನೀವು ವೋಟ್ ಹಾಕಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ತಪ್ಪೇನೂ ಇಲ್ಲ. ಅದಕ್ಕೆ ನೀವು ಇನ್ನೊಬ್ಬರನ್ನ ಸೋಲ್ಸಿ ಅಂತ ಎಲ್ಲೂ ಹೇಳಿಲ್ಲ. ಈಗ ಮಾನವಾಗಿ ಒಬ್ಬ ಹೆಣ್ಣು ಮಗು ಯಾರನ್ನೋ ಗೆಲ್ಲಿಸೋ ಬರದಲ್ಲಿ ಒಬ್ಬ ಹೆಣ್ಣು ಮಗಳನ್ನ ತೇಜವಾದಿ ಮಾಡ್ತಿದಾರಲ್ಲ, ಅವ್ರನ್ನ ನಾನು ಕೇಳ್ತೀನಿ, ಗೆಲ್ಲಿಸಿ ಅಂತ ಹೇಳಿದ್ದಾರೆ ಹೊರತಾಗಿ ಇನ್ನೊಬ್ಬರನ್ನ ನೀವು ಕೆಳಗೆ ಇಟ್ಟು ಅವಮಾನ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ಅದು ನನ್ನ ಕುಟುಂಬ ನನಗೆ ಕೊಟ್ಟಂತ ಗೌರವ ಅದು. ಓಕೆ ಮ್ಯಾಮ್, ನಿಮಗೆ ಆರೋಪಗಳೇನು ಹೊಸದಲ್ಲ ನನಗೆ ಗೊತ್ತಿದ್ದಂಗೆ. ಯಾಕಂದರೆ ನೀವು ಹೇಳ್ತಾ ಇದ್ರಿ ನಾನು ಯಾವಾಗಲೂ ಹೋರಾಟ ಮಾಡ್ಕೊಂಡು ಬಂದಿರೋಳು ಅಂತ. ಅಲ್ಲಿ ನೀವು ಸ್ಟೇಷನ್ ನೋಡಿರ್ತೀರಿ, ಇಲ್ಲ ಸಲದ ಆರೋಪಗಳು ನೋಡಿರ್ತೀರಿ, ಕೆಲವೊಮ್ಮೆ ಮಾಡಿರೋ ತಪ್ಪಿಗೆ ಮಾಡಿಲ್ಲದೆ ಇರೋ ತಪ್ಪಿಗೂ ಎಲ್ಲವೂ ಆರೋಪಗಳನ್ನ ಎದುರಿಸಿರ್ತೀರಿ. ಬಟ್ ಇದೆಲ್ಲದ್ರ ಮಧ್ಯೆ ಇನ್ನೊಂದು ನಿಮಗೆ ನಿಮ್ಮ ಮೇಲೆ ಇರುವಂಥ ಅಲಿಗೇಷನ್ ಏನು ಅಂತಂದರೆ, ಅಶ್ವಿನಿ ಅವ್ರು ಮಾತಾಡುವಾಗ ಇಂಗ್ಲೀಷ್ ಬಳಕೆ ತುಂಬ ಮಾಡ್ತಾರೆ. ಅವ್ರು ಹೇಳೋದು ನಾನು ಕನ್ನಡ ಪರ ಹೋರಾಟಗಾರ್ತಿ ಅಂತ, ಬಟ್ ತುಂಬ ಇಂಗ್ಲೀಷ್ ಬಳಸ್ತಾರೆ ಮಾತಾಡುವಾಗ, ಕನೆಕ್ಟಿಂಗ್ ವರ್ಡ್ಸ್ ಮಾತ್ರ ಕನ್ನಡ ಬಳಸ್ತಾರೆ. ಆಮೇಲೆ ಕನ್ನಡ ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿ ನೀವು ಅದು ಕ್ಲಾರಿಫಿಕೇಶನ್ ಕೊಡ್ಬೋದಾ ಮ್ಯಾಮ್? ಆ್ಯಕ್ಚುಲಿ ಅದು ಅರೈಸ್ ಆಗಿರೋದು ಎಲ್ಲಿಂದ ಅಂತಂದರೆ ಮೇಡಮ್, ನಾನು ಒಂದು ಕ್ಲಾರಿಟಿ ಕೊಡ್ತೀನಿ. ನಾನು ಓದಿದ್ದೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ, ನಾನು ಯಾವ ಕನ್ನಡ ಮಾಧ್ಯಮದಲ್ಲಿ ನಾನು ಓದಲಿಲ್ಲ. ಇವತ್ತು ಯಾಕೆ ನಾನು ಕನ್ನಡ ಪರ ಹೋರಾಟಗಾರ್ತಿ ಆಗಲಿಲ್ವಾ? ಯಾಕೆ ನಾನು ಒಬ್ಬ ಕಲಾವಿದೆ ಆಗಲಿಲ್ವಾ? ಇವಾಗ ಇಷ್ಟೊತ್ತು ನಾನು ನಿಮ್ಮ ಜೊತೆ ಮಾತಾಡಿದೆ, ಯಾವುದಾದ್ರೂ ನನ್ನ ಭಾಷೆಯಲ್ಲಿ ನಾನು ಮಾತಾಡೋದ್ರಲ್ಲಿ ಎಲ್ಲಾದರೂ ನಿಮಗೆ ತಪ್ಪಿತ್ತು ಅಂತ ಯಾರಾದರೂ ಹೇಳಿ ನನಗೆ ಅಲ್ವಾ? ಈಗ PhD ಮಾಡಿರೋ ಅಂಥವ್ರಿಗೂ ನನಗೂ ಯಾವುದೇ ಒಂದು ವ್ಯತ್ಯಾಸ ಇರಲ್ಲ. ನಾನು ಒಬ್ಬ ಕನ್ನಡತಿನೇ, ನನ್ನ ಭಾಷೆ ಮೇಲೆ ನನಗೆ ಗೌರವ ಇದೆ. ಆದರೆ ನಾನು ಓದಿರೋದು ಇಂಗ್ಲೀಷ್ ಮೀಡಿಯಮಲ್ಲಿ ಆಗಿರೋದ್ರಿಂದ ನನಗೆ ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ನೀವು ಇಲ್ಲಿ ಗಮನಿಸಬೇಕು, ಆ ಬೋರ್ಡ್ ಮೇಲೆ ನಾವು ಬರಿತೀವಿ ಛಲಗಾರ್ತಿ ಅಶ್ವಿನಿ ಅಂತ ಹೇಳಿ ನಾನು ಬರಿತೀನಿ. ಆ್ಯಕ್ಚುಲಿ ಅಲ್ಲಿ ಆ ಛಲಗಾರ್ತಿ ಅಂತ ಬರ್ಕೊಡೋದೇ ನಮ್ಗೆ ಇಲ್ಲಿ ಅವರು. ಯಾಕೆ ಅಂತಂದರೆ ಅವ್ರು ಓದಿರೋ ಅಂಥದ್ದು ಕನ್ನಡ ಮಾಧ್ಯಮದಲ್ಲಿ. ಓಕೆ, ಈಗ ನಮಗೆ ಟಾಸ್ಕ್ ಬುಕ್ಗಳು ಬಿಗ್ ಬಾಸ್ ಸೀಸನ್ 12ರಲ್ಲಿ ಬಹುಶಃ ನನಗೆ ಗೊತ್ತಿರೋಂಗೆ ಇಡೀ ಟಾಸ್ಕ್ ಬುಕ್ ಹೆಚ್ಚು ಓದಿರೋದೇ ನಾನು. ನೀವು ಅಲ್ಲಿ ನನ್ನ ಭಾಷಾ ಸ್ಪಷ್ಟತೆಯನ್ನು ಕೇಳ್ಬೋದು, ನಾನು ಯಾವ ರೀತಿ ಉಚ್ಚಾರ ಮಾಡ್ತೀನಿ ಅನ್ನೋದು ಕೇಳ್ಬೋದು, ಅಥವಾ ನನ್ನ ಸೀರಿಯಲ್ಗಳಲ್ಲಿ ನನ್ನ ನಟನೆಯ ಮುಖಾಂತರ ನಿಮ್ಗೆ ಗೊತ್ತಾಗಿರುತ್ತೆ. ಈಗ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅದೊಂದು ಮನೆ ಅಂತ ಬಂದಾಗ ಈಗ ಅಲ್ಲಿ ಕೆಲವರು ನಮ್ಮ ಜೊತೆ ನನ್ನ ಭಾಷೆಯಲ್ಲೂ ಮಾತಾಡ್ತಿರ್ತಾರೆ, ಕೆಲವರು ಇಂಗ್ಲೀಷಲ್ಲೂ ಮಾತಾಡ್ತಿರ್ತಾರೆ. ನಾನೊಬ್ಬ ಕನ್ನಡ ಪರ ಹೋರಾಟಗಾರ್ತಿ ಅಂತ ಪ್ರೂವ್ ಮಾಡೋದಕ್ಕೆ ಪ್ರತಿ ಸಲನೂ ಕೂಡ ನಾನು ಒತ್ತಿ ನಾಟಕ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ನನಗೆ. ಹಾಗಾಗಿ ನಾನು ಏನು ಹೇಳ್ತೀನಿ, ನಾನು ಓದಿರೋದು ಆಂಗ್ಲ ಮಾಧ್ಯಮದಲ್ಲಿ, ಆಯಿತಾ? ಅದಕ್ಕೆ ಅಂತ ನಾನು ಎಲ್ಲೂ ಹೋರಾಟಗಾರ್ತಿ ಆಗಬಾರ್ದು ಅಂತ ಯಾವ ಕಾನೂನು ಇಲ್ಲ. ಆಮೇಲೆ ನನಗೆ ಕನ್ನಡ ಬರೆಯೋಕ್ಕೆ ಬರಲ್ಲ ಅಂತ ನಾನು ಎಷ್ಟೋ ವೇದಿಕೆಗಳಲ್ಲಿ ಹೇಳಿದ್ದೀನಿ. ಬಟ್ ಇವತ್ತು ನನಗೆ ಕೊಟ್ಟರೆ ಯಾವ್ದಾದ್ರು ನೀವು ಪುಸ್ತಕ ಕೊಟ್ಟರೆ ಎಲ್ರಿಗಿಂತ ಅದ್ಭುತವಾಗಿ ನಾನು ಓದಬಲ್ಲೆ. ಬಟ್ ಬರೆಯೋದಕ್ಕೆ ನನಗೆ ಕಷ್ಟ ಆಗುತ್ತೆ. ನನಗೆ ಬರೆಯೋದಕ್ಕೆ ಕಷ್ಟ ಆಗುತ್ತೆ ಅಂತಲೇ ನನಗೆ ಇಲ್ಲಿ ನಾವು ಕರೆದು ಬರೆಸ್ತೀನಿ ಬೋರ್ಡಲ್ಲಿ, ನೀವು ಬರೀರಿ ಅಂತ. ಅವ್ರು ಕನ್ನಡ ಮಾಧ್ಯಮದಲ್ಲಿ ಓದಿರೋ ಅಂಥವ್ರು. ಬಟ್ ಅಲ್ಲಿ ಅವ್ರು ಓದಿರೋವಂಥವ್ರೆ ಅಲ್ಲಿ ತಪ್ಪು ಮಾಡ್ತಾರೆ, ಮತ್ತು ಅದ್ರ ಕೆಳಗಡೆ ಧ್ರುವಂತವ್ರ ಕೈಯಲ್ಲಿ ನಾನು ಬರೆಸಿರ್ತೀನಿ. ಪೂರ್ತಿ ಬೆಂಕಿ ಕಿಚ್ಚು ಅದೆಲ್ಲ ಅವ್ರು ಬರ್ತಿರ್ತಾರೆ. ಛಲಗಾರ್ತಿ ಅನ್ನೋದು ನನಗೆ ಡೌಟ್ ಆಗ್ತಿರುತ್ತೆ, ಯಾಕಂದ್ರೆ ಬರ್ಬೇಕಾಗಿದೆ. ಇಲ್ಲ ಏನೋ ಮಿಸ್ ಹೊಡಿತಿದೆ ಅಂದಾಗ ಇಲ್ಲ ಇದು ಕರೆಕ್ಟ್ ಇದೆ ಅಂತ ಹೇಳಿ ಅವ್ರು ನನಗೆ ಹೇಳ್ತಾರೆ. ಹೌದಾ, ಇದು ಸರಿ ಇದೆಯಾ? ಸಲ ಓಕೆ, ಇವ್ರು ಹೇಳಿ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿರೋದು ಸರಿ ಇದೆ ಅಂದಾಗ ಬೇಕಾದ್ರೆ ನೀವು ಕ್ಲಿಪ್ಪಿಂಗ್ಸಲ್ಲಿ ನೋಡ್ಬೋದು, ಅದನ್ನು ಬರ್ದಿರೋದೇ ಗಿಲ್ಲಿ ಅವರು. ಹಾಗಾಗಿ ಇದನ್ನು ನಾವು ಯಾವ ತಕ್ಕಡಿಗೆ ಹಾಕ್ಬಿಟ್ಟು ನೋಡಬೇಕು? ನನಗೆ ಯಾವ ಅವಮಾನ ಇಲ್ಲ. ಈಗ ನಾನು ಒಂದೇ ಕೇಳೋದು, ಎಷ್ಟು ಜನ ಕನ್ನಡ ಮಾಧ್ಯಮದಲ್ಲಿ ಓದಿರೋ ಅಂಥವ್ರು, PhD ಮಾಡಿರೋ ಅಂಥವ್ರು, ಇಲ್ಲ ಹೊರಗಡೆ ಕೂತ್ಕೊಂಡು ನಮ್ಮ ಕಮೆಂಟ್ಗಳು ಹಾಕ್ತಾರಲ್ಲ, ತಾಕತ್ತಿದ್ರೆ ಹೇಳ್ತೀನಿ ಒಂದಿನ ಬಂದು ಹೋರಾಟ ಮಾಡಿ ನಮ್ಮ ಜೊತೆ. ತಾಕತ್ತಿದ್ರೆ ಬನ್ನಿ, ತಾಕತ್ತಿದ್ರೆ ಇನ್ನೊಬ್ಬರ ಪರ ಹೋರಾಟ ಮಾಡಿ. ಈಗ ಅವ್ರ ಪರವಾಗೂ ಅವ್ರಿಗೆ ಜೀವನದಲ್ಲಿ ಮಾತಾಡೋಕ್ಕಾಗಲ್ಲ. ಕೈಯಲ್ಲಿ ಮೊಬೈಲ್ ಇದಂತ ಏನೇನೋ ಕಮೆಂಟ್ಗಳು ಹಾಕ್ತಾರೆ, ಏನೇನೋ ಮಾತಾಡ್ತಾರೆ. ಒಂದು ದಿನ ಹೋರಾಟ ಮಾಡಿ ನೋಡಿ ಅಲ್ಲ, ನಿಮಗೆ ಗೊತ್ತಾಗತ್ತೆ ಹೋರಾಟದ ಬದುಕೇನು ಅಂತ. ಅಷ್ಟೊಂದು ಸುಲಭ ಅಲ್ಲ ಮೇಡಮ್, ಹೇಳೋಕೆ ತುಂಬ ಸುಲಭ. ಯಾಕಂದರೆ ನಾವೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇರ್ತೀವಿ, ತುಂಬ ನೀಟಾಗಿ ರೆಡಿ ಆಗಿಬಿಟ್ಟು ಹೋಗಿರ್ತೀವಿ. ನೋಡೋರಿಗೆ ನಮ್ಮ ಮೇಲಿನ ಒಂದು ಇದು ಮಾತ್ರ ಕಾಣ್ತಿರುತ್ತೆ, ಬಟ್ ನಮ್ಮ ಒಳಗಿರುವಂಥ ಕಿಚ್ಚು, ನಮ್ಮ ಬದುಕು ಏನಿದೆಯಲ್ಲ ಅದು ನಮ್ಗೆ ಗೊತ್ತಿರಲ್ಲ. ಇವತ್ತಿಗೂ ನಮ್ಮ ಮೇಲೆ ಎಷ್ಟು ಕೇಸ್ಗಳಿದೆ ಅಂತ ಯಾರಿಗಾದ್ರೂ ಗೊತ್ತಿಲ್ಲ. ಇವತ್ತು ನಾವು ಎಷ್ಟು ಸಲ ಕೋರ್ಟ್ ಅಟೆಂಡ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಇನ್ನೊಬ್ಬರಿಗೆ ನಾವು ನೋವು ಮಾಡಿದಾಗ ಏನಾಗುತ್ತೆ, ಅದ್ರ ಪರಿಣಾಮ ಏನು ಅನ್ನೋದು ಪ್ರತಿಯೊಂದು ನಮಗೂ ಗೊತ್ತಿದೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಆಟಕ್ಕೋಸ್ಕರ ನಾನು ಹೇಗಿರ್ಬೇಕು ಹಾಗಿದ್ನೇ ಹೊರತಾಗಿ ಜಗಳ ಮಾಡ್ತಿದ್ದೆ. ಬಟ್ ಯಾವತ್ತೂ ಯಾರನ್ನೂ ಕೂಡ ನಾನು ಒಂದು ಏನು ಹೇಳ್ತಾರೆ ಅಶ್ಲೀಲ ಪದ ಬಳಕೆ ನಾನು ಎಲ್ಲೂ ಮಾಡಲಿಲ್ಲ. ನನ್ನ ಹೋರಾಟ ಇದ್ದಿದ್ದೆ ಏಕವಚನ. ಅದನ್ನೇ ಇಷ್ಟು ದೊಡ್ಡದಾಗಿ ಮಾಡೋರು, ಒಂದು ಹೆಣ್ಮಗಳ ಮೇಲೆ ಹಲ್ಲೆ ಆಗಿದೆ, ಮನೆಯೊಳಗಡೆ ಕಂಟೆಸ್ಟೆಂಟ್ಸ್ ಬರ್ತಾರೆ, ಕೆಟ್ಟ ಪದ ಬಳಕೆ ಮಾಡ್ತಾರೆ, ಅದು ಯಾವುದೂ ಕಣ್ಣು ಕಾಣಿಸ್ಲಿಲ್ವ ಹಾಗಾದರೆ? ಸೊ ಯಾವ ಡೈಮೆನ್ಷನ್ ನೀವು ಒಬ್ಬರನ್ನ ಮೇಲಿಡೋಕ್ಕೋಸ್ಕರ ಒಬ್ಬ ಹೆಣ್ಣು ಅನ್ನೋ ಮಟ್ಟಕ್ಕೆ ನೀವು ಅವ್ರನ್ನ ಯಾಕೆ ಇಷ್ಟು ಕೆಳಮಟ್ಟದಲ್ಲಿ ನೋಡ್ತಾ ಇದ್ದೀರಾ? ಇದು ನನಗೆ ತುಂಬ ಕಾಡಿದೆ ಆ್ಯಕ್ಚುಲಿ. ಈಗ ಇನ್ನು ರಕ್ಷಿತ್ ಅವರಿಗೆ ನೀವು ಸಾಕಷ್ಟು ಸಲ ಸಾರಿ ಕೇಳ್ತೀರಿ, ಕೊನೆಗೆ ಫಿನಾಲೆ ವೇದಿಕೆಯಲ್ಲಿ ಕೂಡ ಕೇಳ್ತೀರಿ. ಅಂದರೆ ಅಷ್ಟೊಂದು ಕಾಡಿತ್ತಾ ನಿಮಗೆ? ಅಷ್ಟೊಂದು ಬೇಜಾರಾಯ್ತಾ ಹೇಗೆ ಅಂತ? ಮೇಡಮ್, ಜೀವನದಲ್ಲಿ ಏನು ಗೊತ್ತಾ, ಒಂದು ನಾನು ಕಲ್ತಿರೋ ಅಂಥದ್ದು ಲೈಫಲ್ಲಿ, ಸಾರಿ ಆಗಲಿ ಥ್ಯಾಂಕ್ಸ್ ಆಗಲಿ ನಾವು ತುಂಬ ಬೇಗ ಹೇಳ್ಬಿಡ್ಬೇಕು.
ಅಥವಾ ನಾವು ಹೇಳಬೇಕು ಅಂತ ಅಂದ್ಕೊಂಡಾಗ ಆ ವ್ಯಕ್ತಿನೇ ಇಲ್ಲದೆ ಹೋಗ್ಬೋದು, ಅಥವಾ ಅವ್ರು ನನಗೆ ಹೇಳಬೇಕು ಅಂದಾಗ ನಾನೇ ಇಲ್ಲದೆ ಹೋಗ್ಬೋದು. ಜೀವನನೇ ಅಷ್ಟು. ಬಿಕಾಸ್ ನಾನು ತುಂಬ ರೀಸೆಂಟಾಗಿ ನಮ್ಮ ತಂದೆಯವ್ರನ್ನ ಕಳ್ಕೊತೀನಿ. ತುಂಬ ಸಲ ನಂಗೆ ಅನಿಸಿರುತ್ತೆ ನಮ್ಮ ಅಪ್ಪಂಗೆ ಹೋಗಿ ತಪ್ಕೊಂಡು ಒಂದು ಸಾರಿ ಹೇಳಬೇಕು ಅಂತ ಥ್ಯಾಂಕ್ಸ್ ಹೇಳಿ, ಬಟ್ ಅವ್ರು ಇಲ್ಲ ಇವತ್ತು. ಸೊ ಹಂಗೆ ಅನ್ನಿಸ್ದಾಗ ಇಟ್ಸ್ ನಥಿಂಗ್ ರಾಂಗ್, ತಪ್ಪೇನಿದೆ. ಅವಳು ನನಗಿಂತ ಚಿಕ್ಕವಳು, ಓಕೆ ತಪ್ಪೇನಿದೆ ಅದು. ಸೊ ಘಾಸಿ ಮಾಡಿದ್ದೀವಿ ಒಬ್ಬರಿಗೆ, ಗೊತ್ತಿಲ್ಲದೆ ಹರ್ಟ್ ಆಗಿದೆ, ಕೇಳಿದ್ದೀನಿ. ಬಟ್ ಕೇಳಿದ ಮೇಲೂ ಕೂಡ ಅದನ್ನು ಬೇರೆ ಬೇರೆ ರೀತಿ ಬಿಂಬಿಸ್ತಾರೆ ಅಂದಾಗ ತುಂಬ ಹರ್ಟ್ ಆಗುತ್ತೆ. ಇಲ್ಲ ಆ್ಯಕ್ಚುಲಿ ಅವರು ಅವಾಗಲೇ ಹೇಳಿದರು. ಇವಾಗ ನಮ್ಮಮ್ಮ ನನಗೆ ಅವರು ರಕ್ಷಿತ್ ಏನು ಹೇಳಿದ್ರು ಅಂತ ನಿಮಗೆ ಹೇಳ್ತೀನಿ ಇಂಟರ್ವ್ಯೂನಲ್ಲಿ. ನಮ್ಮಮ್ಮ ನನಗೆ ನೀನು ಯಾಕೆ ಹೋಟೆಲ್ ಹುಟ್ಟಿದೆ ಅಂತ ಕೇಳ್ತಾರೆ. ನೀವು ಆ್ಯಕ್ಚುಲಿ ತುಂಬ ಇಮೋಷನಲ್ ಆಗ್ತಾ ಇದ್ದೀರಿ ಅನ್ಸುತ್ತೆ. ಅಂದರೆ ಬಿಗ್ ಬಾಸ್ ತುಂಬಾ ಬೈತಾರೆ ನನಗೆ. ಅಂತದ್ರಲ್ಲಿ ಅಶ್ವಿನಿ ಅವರು ಅಂದ್ರೆ ನಾನು ಅವ್ರಿಗೆ ಅಮ್ಮನ ಸ್ಥಾನ ಕೊಟ್ಟಿದ್ದೀನಿ. ನಮ್ಮ ಒಂದ್ಸಲಿ ನನ್ಗೆ ಅಯ್ಯೋ ನನ್ನ ಹೋಟೆಲ್ ಯಾಕೆ ಉಟ್ಬಿಟ್ಟು ನನ್ಗೆ ಇಷ್ಟ ಅಯ್ಯೋ ಅನ್ಸ್ಕೊಂತಿದ್ಯಾ ಅಂತ ಬೈತಾರೆ. ಬಟ್ ಅಶ್ವಿನಿ ಮೇಡಮ್ ಅಷ್ಟೇ ಅಲ್ಲ ಬೈದಿರೋದು ಬಿಡಿ ಅಂತ. ಹೌದು, ಇಲ್ಲ ಆ್ಯಕ್ಚುಲಿ ಅದೇನು ಅಂತಂದರೆ ನಾವೆಲ್ಲರೂ ಸ್ಪರ್ಧಿಗಳಾಗಿ ಮನೆ ಒಳಗಡೆ ಹೋಗ್ತೀವಿ. ಬಟ್ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ನಿಜವಾಗ್ಲೂ ಎಷ್ಟು ಪ್ರೀತಿಯಿಂದ ಹೊರಗಡೆ ಬರ್ತೀವಿ ಅಂದರೆ ಆ ಬಂಧನೇ ಬೇರೆ. ಒಂದೇ ತಟ್ಟೆಲಿ ತಿಂತೀವಿ, ಜಗಳ ಆಡ್ತಾ ಇರ್ತೀವಿ, ಹೋಗಲ್ಲೇ ಅಂತೆಲ್ಲ ಜಗಳ ಆಡ್ತಿರ್ತೀವಿ. ಮತ್ತೆ ನಮ್ಮ ಹತ್ರನೇ ಬರಬೇಕು, ಚಿತ್ರಾನ್ನ ಇನ್ನೊಂಚೂರು ಹಾಕಿ ಅಂತ ಆಯ್ತಾ. ಮತ್ತೆ ನಮಗೆ ನಿದ್ದೆ ಬರ್ತಿಲ್ಲ ಅಂದರೆ ಏನಾದ್ರು ಸೌಂಡ್ ಆಗ್ತಿದ್ರೆ ಕೇಳಲೇಬೇಕು ನಾವು, ಯಾಕೆ ನಿದ್ದೆ ಬರ್ತಿಲ್ವಾ ನಿಮಗೆ ಅಂತ. ಏನಾದ್ರು ನೋವಾದರೆ ನಾವೇ ಕೇಳಬೇಕಲ್ಲಿ, ಯಾರೂ ಇಲ್ಲ. ಸೊ ಹೀಗೆ ಕೆಲವು ಸಂದರ್ಭಗಳಲ್ಲಿ ನಾವು ಅವ್ರಿಗೆ ತಾಯಿ ಆಗಿರ್ತೀವಿ, ಅವ್ರು ನಮಗೆ ತಾಯಿ ಆಗಿರ್ತಾರೆ, ಅಥವಾ ಅವ್ರು ನಮಗೆ ಮಕ್ಕಳ ರೂಪದಲ್ಲಿ ಕಾಣಿಸಿರ್ತಾರೆ. ಇವೆಲ್ಲ ಆಗಿರುತ್ತೆ ಮನೇಲಿ. ಬಟ್ ಹೊರಗಡೆ ಅದು ಯಾವುದು ಕನ್ಸಿಡರ್ ಆಗಲ್ಲ. ಒಬ್ಬರನ್ನ ಈ ರೀತಿ ನಾವು ತೋರಿಸಿದೀವಿ ಅಂದ್ರೆ ಅವ್ರು ಹೀಗೆ ಅಂತ ಒಂದು ಇದಕ್ಕೆ ಬಂದ್ಬಿಡ್ತಾರೆ. ಅದು ಅವರ ಪರ್ಸ್ಪೆಕ್ಟಿವ್ಸ್ ಅಷ್ಟೇ. ಬಟ್ ಮನೆ ಒಳಗಡೆ ನಾವು ಬದುಕಿರೋ ಬದುಕೇ ಬೇರೆ. ಓಕೆ, ಇನ್ನು ಗಿಲ್ಲಿಯವ್ರ ತಾಯಿಗೆ ನೀವು ಗಿಫ್ಟ್ ಕೊಡ್ತೀರಿ. ಎಲ್ಲರೂ ಮನೇಲಿರೋ ಕಂಟೆಸ್ಟೆಂಟ್ಗಳಿಗೆ ಗಿಫ್ಟ್ ಕೊಟ್ರೆ ನೀವು ಅವ್ರ ಪೇರೆಂಟ್ಸಿಗೆ ಕೊಡ್ತೀರಿ. ಅಷ್ಟೊಂದು ಇಷ್ಟ ಆಗ್ಬಿಟ್ರೆ ಗಿಲ್ಲಿಯವ್ರ ಪೇರೆಂಟ್ಸ್? ನಮ್ಗೆ ಎಲ್ರಿಗೂ ಇಷ್ಟ ಆಗಿದ್ದಾರೆ. ಇಲ್ಲ, ನನಗೆ ಸವಿತಮ್ಮ ತುಂಬಾನೇ ಇಷ್ಟ. ಅದು ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಬಿಕಾಸ್ ಗಿಲ್ಲಿ ನಾನು ಪ್ರತಿ ಸಲ ಹೇಟ್ ಮಾಡ್ತಾ ಇದ್ದೆ, ಅವ್ರ ಅಪ್ಪ ಅಮ್ಮ ಹೆಂಗಿದಾರೆ ನೋಡ್ಬೇಕು ಅಂತ. ನನಗೆ ಎಣ್ಣೆ ಸಿಗಕಾಯಿಗೆ ಬೆಸ್ಟ್ ಎಕ್ಸಾಂಪಲ್ ಗಿಲ್ಲಿ. ಸೊ ಬಂದಾಗ ಇವನ್ ಮೇಲೆ ಎಲ್ಲ ಚಂದ ಹೇಳ್ಕೊಡ್ಬೇಕು ಅಂತ. ಬಟ್ ನಾನು ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅವ್ರ ತಾಯಿ ಆ ಡೋರ್ ತೆಗೆದು ಹಿಂಗೆ ಒಳಗಡೆ ಬರ್ತಿದ್ದಂಗೆ ನನಗೆ ಗೊತ್ತಿಲ್ಲ, ನನಗೆ ಅವ್ರ ಮುಖದಲ್ಲಿ ಆ ಮುಗ್ಧತೆನೋ ಅಥವಾ ನನಗೆ ಗೊತ್ತಿಲ್ಲ ಏನನ್ನೋದು ನನಗೆ ಗೊತ್ತಿಲ್ಲ. ಹೋಗಿ ನನಗೆ ತುಂಬ ವರ್ಷದಿಂದ ಗೊತ್ತಿದ್ದಾರೆ ಅನ್ನೋ ಥರ ತಪ್ಕೋತೀನಿ. ಅಲ್ಲಿಂದ ನನಗೂ ಅವ್ರಿಗೂ ಒಂದು ಬಾಂಡ್. ಅವ್ರ ಮನೆಯಿಂದ ಹೊರಗಡೆ ಹೋಗೋವರೆಗೂ ಅವ್ರ ಜೊತೆಲಿ ಕೂತ್ಕೋತೀನಿ. ಏನೋ ಗೊತ್ತಿಲ್ಲ, ತುಂಬ ಕನೆಕ್ಟ್ ಆಗ್ತೀನಿ. ಸೊ ಅವ್ರು ಬಂದು ಹೋದ್ಮೇಲೆ ನನ್ಗೆ ಇಲ್ಲಿನ ಅಷ್ಟು ದಿನ ನೋಡ್ತಿದ್ದನ್ನ ಅಲ್ಲಿಂದ ಒಂದು ಚೂರು ಬದಲಾವಣೆ ಆಗ್ತವೆ. ಯಾಕಂದ್ರೆ ಅವನು ಸ್ವಲ್ಪ ಕೇರ್ಲೆಸ್ಸು, ಸೋಂಬೇರಿ, ಹೀಗೆ ಎಲ್ಲ ಹೇಳ್ತಾರೆ. ಒಂದೆಲ್ಲ ಸ್ಟೋರಿಗಳು ಹೇಳಿದಾಗ ಆ ಪರ್ಸ್ಪೆಕ್ಟಿವ್ ಬದಲಾಗುತ್ತೆ. ಸೊ ನಾವು ಯಾರನ್ನ ಹೇಟ್ ಮಾಡ್ತಿರ್ತೀವಿ, ಆ ಬೆಳವಣಿಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ನು ಇಲ್ಲಿಗೆ ಮಾತ್ರ ಹಿಂಗ, ಇಲ್ಲ ಎಲ್ಲ ಕಡೆ ಹಂಗ ಅನ್ನೋದು ನನಗೊಂದು ಬೇಕಿತ್ತು. ಸೊ ತುಂಬ ಬೇಗ ಕನೆಕ್ಟ್ ಆಗ್ತಾರೆ. ಸೊ ಹಾಗಾಗಿ ನನಗೆ ಅವ್ರ ತಾಯಿಗೆ ಒಂದು ಏನಾದರೂ ಕೊಡ್ಬೇಕು. ಅವತ್ತು ನನಗೆ ಅನ್ಸಿರುತ್ತೆ ಒಂದು ಸೀರೆ ಕೊಟ್ಟು ಕಳಿಸ್ಬೇಕು ಅವ್ರಿಗೆ ಅಂತ. ಬಟ್ ಯಾವುದು ನಮ್ಮ ಹತ್ರ ಬಿಗ್ ಬಾಸ್ ಮನೆ ಒಳಗಡೆ ಇರಲ್ಲ ಸೀರೆ. ಸೊ ನನಗೆ ಲೈಫಲ್ಲಿ ಒಂದೇನು ಅಂದರೆ ತಂದೆ ತಾಯಿನ ಪ್ರೀತಿ ಮಾಡುವಂಥ ಮಕ್ಕಳು ಯಾವಾಗಲೂ ಲೈಫಲ್ಲಿ ಚೆನ್ನಾಗಿರ್ತಾರೆ. ಅವ್ನಿಗೆ ಎಲ್ಲನೂ ಇದೆ, ಸ್ವಲ್ಪ ಕೇರ್ಲೆಸ್ನೆಸ್ ಇತ್ತು. ಸೊ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ ಅಂತ ಹೇಳೋ ಸಂದೇಶದಲ್ಲಿ ಅಮ್ಮನಿಗೊಂದು ಗಿಫ್ಟು ಅಂತ ಹೇಳಿ ನಾನು ಕೊಡ್ತೀನಿ. ಬಹುಶಃ ನೀವು ಮನೆಯಲ್ಲಿ ಎಷ್ಟು ಜಗಳ ಮಾಡಿ ಎಷ್ಟು ಎಂಟರ್ಟೈನ್ ಮಾಡಿದ್ದೀರೋ ಅಷ್ಟೇ ಅಳಿಸಿದ್ದೀರಾ ಅನ್ಸುತ್ತೆ ಆಡಿಯನ್ಸ್ನ ನಿಮ್ಮ ತಂದೆ ಬಗ್ಗೆ ಮಾತಾಡಿ. ನಿಜವಾಗ್ಲೂ ಅದು ತುಂಬಾ ಇಮೋಷನಲ್. ಅಂದ್ರೆ ಹೆಣ್ಮಕ್ಳು ಯೂಶಲಿ ತಂದೆಗೆ ತುಂಬಾ ಕನೆಕ್ಟ್ ಇರುತ್ತೆ. ಬಟ್ ನೀವು ಮಾತಾಡುವಾಗ ನನಗೆ ಹೆಂಗ್ ಅನ್ಸ್ತಿತ್ತು ಅಂದ್ರೆ ಇವಾಗ ಏನಾಗತ್ತೆ, ಯಾರಾದ್ರು ತೀರೋದ್ರೆ ಎಲ್ಲಾನು ಒಂದಷ್ಟು ದಿನದವರೆಗೂ ನಮ್ಗೆ ನೋವು ಇದ್ದೇ ಇರುತ್ತೆ ತುಂಬಾ, ಇಲ್ಲ ಯಾವಾಗಾರು ನೆನೆಸ್ಕೊಂಡಾಗ. ಬಟ್ ನೀವು ಪ್ರತಿ ಸತಿ ಮಾತಾಡುವಾಗ್ಲೂ ನನ್ಗೆ ಅನ್ಸ್ತಾ ಇತ್ತು ಅಂದ್ರೆ ಇನ್ನೆಷ್ಟು ನೀವು ನಿಮ್ಮ ತಂದೆ ಕನೆಕ್ಟ್ ಆಗಿದ್ರಿ ಅಂತ ಹೇಳಿ. ಆಮೇಲೆ ನಿಮ್ಮ ತಾಯಿ ಬಂದಾಗ ಅಷ್ಟೇ ತುಂಬಾ ಒಂಥರ ಕ್ಯೂಟ್ ಅನ್ಸಿದ್ರು ಅಂದ್ರೆ ನನಗೆ ಅನ್ಸ್ತಾ ಇತ್ತು ನೀವು ಮಾತಾಡೋದೆಲ್ಲ ಶೋನಲ್ಲಿ ನೋಡುವಾಗ, ಓ ಇವ್ರ ಅಮ್ಮನೂ ಹಂಗೆ ಜೋರ್ ಇರ್ತಾರೆ, ಮಗನೂ ಜೋರ್ ಇರ್ತಾರೆ ಅಂತ. ಬಟ್ ಪಾಪ ತುಂಬಾ ಸ್ವೀಟ್ ಅನ್ಸಿದ್ರು ಅವರು. ಅವ್ರಿಗೆ ನನ್ನ ಕಡೆಯಿಂದ ಹಾಯ್ ಹೇಳ್ಬಿಡಿ. ಡೆಫಿನೆಟ್ಲಿ. ಸೊ ಓಕೆ ಮ್ಯಾಮ್, ಇವಾಗ ನಿಮಗೆ ಅಂದ್ರೆ ಬಿಗ್ ಬಾಸ್ ನಲ್ಲಿ ಏನಾದ್ರೂ ರಿಗ್ರೆಟ್ ಇದೆಯಾ ನಿಮ್ಗೆ? ನಾನು ಇಂಥದ್ದು ಮಾಡಬಾರ್ದಿತ್ತು ಅಥವಾ ಇಂಥ ಟೈಮಲ್ಲಿ ನಾನು ಇದನ್ನ ಮಾತಾಡ್ಬೇಕಿತ್ತು ಅನ್ನೋದೇನಾದ್ರೂ ಒಂದು ರಿಗ್ರೆಟ್ ಇದೆಯಾ ನಿಮಗೆ? ರಿಗ್ರೆಟ್ ಅಂತ ನನಗೆ ಯಾವುದು ಅನ್ಸಲ್ಲ ಮೇಡಮ್. ನನಗೆ ಒಂದೇ ವಿಚಾರದಲ್ಲಿ ಅನ್ಸೋದು ಅಂದರೆ ಬಹುಶಃ ರಕ್ಷಿತನ ವಿಚಾರದಲ್ಲಿ ಅಷ್ಟೇ. ನನಗೆ ಇನ್ಯಾವ ವಿಚಾರದಲ್ಲೂ ಅನ್ಸಲ್ಲ. ಕೆಲವು ಅಂದರೆ ಯಾಕೆ ಅನ್ಸುತ್ತೆ ಅಂದರೆ ಕೆಲವು ಘಟನೆಗಳು ಏನೋ ಮಾಡೋಕ್ಕೋಗಿ ಅದು ಏನೇನೋ ಆಯಿತು. ಅಂದರೆ ಈಗ ಗೆಜ್ಜೆ ವಿಚಾರ ಆಗ್ಬೋದು, ಅದೇನೋ ಮನೇಲಿ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ. ಕೊನೆಗೆ ಹೋಗೋದು ಎಲ್ಲೆಲ್ಲೋ ಹೋಗೋದು ಎಲ್ಲೆಲ್ಲೋ ಬರುತ್ತೆ. ಆಮೇಲೆ ಒಂಚೂರು ಅದು
ಇಟ್ ವಾಸ್ ಅ ವೆರಿ ಸ್ಮಾಲ್ ಥಿಂಗ್. ಬಟ್ ಹೊರಗಡೆ ಅದನ್ನು ಇವತ್ತು ಆ ಎಡಿಟೆಡ್ ವರ್ಷನ್ ನಾನು ನೋಡುವಾಗ ನನಗೊಂಥರ ಹಿಂಗೆಲ್ಲ ಆಗಿತ್ತಾ ಅಂತ ಅನಿಸುತ್ತೆ. ಬಟ್ ಅವಳ ಜೊತೆಲಿ ಆಗಬಾರ್ದಿತ್ತು. ಬಹುಶಃ ನನ್ನ ಏಜ್ ಗ್ರೂಪ್ ಅವ್ರು ಇದ್ದಿದ್ರೆ ಅದು ಬೇರೆ ರೀತಿ ಇರ್ತಿತ್ತು. ಬಟ್ ಅವಳು ಸ್ವಲ್ಪ ಚಿಕ್ಕವಳಾಗಿದ್ರಿಂದ ಆ ಕ್ಯೂಟ್ನೆಸ್ಸು, ಮತ್ತು ನಾನು ಸ್ವಲ್ಪ ಜೋರು ಕಾಣಿಸಿದ್ರಿಂದ ಎಲ್ಲೋ ಒಂದು ಕಡೆ ನನ್ನನ್ನು ನೋಡುವಂಥ ಪರ್ಸ್ಪೆಕ್ಟಿವ್ ಬದಲಾಯಿತು. ಅದೊಂದು ಸಿಚುವೇಶನ್. ಮತ್ತು ಒಂದು ಲೆಟ್ರದ್ದು ಬರುತ್ತೆ, ರಕ್ಷಿತಂದು ಲೆಟ್ರ್. ಹೌದು. ಸೊ ನಾನು ರಾಶಿಕನಿಗೆ ಲೆಟ್ರ್ ಸಿಗಬೇಕು ಅಂತ, ರಕ್ಷಿತನಿಗೆ ಬೇಡ ಅಂತ. ಬಟ್ ಅಲ್ಲಿ ನನಗೆ ಆಮೇಲೆ ತುಂಬ ನನ್ನನ್ನು ಕಾಡಿದ್ದು ಅದೊಂದು ವಿಷಯ, ತುಂಬ ಇವತ್ತಿಗೂ ನನಗೆ ಕಾಡೋದು. ಇಡೀ ಮನೇಲಿ ನನಗೆ ಒಂದು ವಿಷಯ ಕಾಡೋದು ಅಂದರೆ ಅದು ಒಂದೇ, ರಕ್ಷಿತ್ ನನಗೆ ಆ ಲೆಟ್ರ್ ಸಿಗಬೇಕಾಗಿತ್ತು. ಯಾಕೆ ಆ ರೀತಿ ನಾನು ಅಷ್ಟೊಂದು ಮೊಂಡು ಹಿಡಿದ್ಬಿಟ್ಟೆ? ಯಾಕಂದರೆ ನಾನು ಆಗಲ್ಲ, ನಾನು ಎಷ್ಟು ಜಗಳ ಮಾಡಿದಾಗ ಎಷ್ಟು ನಾನು ಕೋಪದಲ್ಲಿ ಇರ್ತೀನೋ, ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡಿರೋಂಥ ವ್ಯಕ್ತಿ ನಾನು. ನನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಬಟ್ ಆ ಕ್ಷಣದಲ್ಲಿ ಯಾಕೆ ನಾನು ಆ ರೀತಿ ಯೋಚನೆ ಮಾಡಿದೆ? ನಾನು ಒಬ್ಬ ತಾಯಿ ಅಲ್ವಾ, ಅವ್ರ ತಂದೆ ತಾಯಿ ಲೆಟ್ರ್ ಬರೆದು ಕಳಿಸಿರ್ತಾರೆ, ಇದೊಂದು ಚಿಕ್ಕವಳು ನಮಗಿಂತ ಅನ್ನೋದು ಯಾಕೆ ನಂಗೆ ಅರ್ಥ ಆಗಲಿಲ್ಲ ಅಂತ ತುಂಬ ಕಾಡ್ತು ನನಗೆ. ಸೊ ಓಕೆ, ಇನ್ನು ಕಾವ್ಯ ಅವರಿಗೆ ಮನೆಯಲ್ಲಿ ಎಲ್ಲರೂ ಒಂದು ಮಾತು ಹೇಳ್ತಿರ್ತಾರೆ, ಅಶ್ವಿನಿ ಜೊತೆ ಜಗಳ ಆಡಿರೋದು ಬಿಟ್ಟರೆ ನೀನೆಲ್ಲೂ ಕಾಣಿಸ್ಕೊಂಡಿಲ್ಲ ಅಂತ. ಏನಕ್ಕೆ ನಿಮಗೆ ಕಾವ್ಯನ್ಗೆ ಅದು ವೇವ್ ಲೆಂತ್ ಮ್ಯಾಚ್ ಆಗಲಿಲ್ಲ ಕೊನೆವರೆಗೂ? ಬಹುಶಃ ಕೊನೆ ವೀಕಲ್ಲಿ ಇಬ್ಬರು ಲೆಟರ್ ಎಕ್ಸ್ಚೇಂಜ್ ಮಾಡಿಕೊಂಡು ಅದು ಸ್ವಲ್ಪ ಸರಿ ಅನಿಸ್ತು ಬಿಟ್ಟರೆ ಇನ್ನು ಯಾವಾಗ್ಲೂ ನಿಮಗೆ ಆ ವೇವ್ ಲೆಂತ್ ಮ್ಯಾಚ್ ಆಗಲಿಲ್ವಲ್ಲ? ಹೌದು, ಇಲ್ಲ, ಕಾವ್ಯನ ಜೊತೆ ನನಗೆ ಗೊತ್ತಿಲ್ಲ ಯಾಕೆ ಅಂತ. ಬಟ್ ಅದು ವಿಚಾರ ಆಗಿದ್ದೇನು ಅಂದರೆ ಗಿಲ್ಲಿಗೂ ನನಗೂ ಆ ಘರ್ಷಣೆ ನಡೀತಾ ಇರುತ್ತೆ ಡೇ ಒನ್ನಿಂದ. ಬಟ್ ಕಾವ್ಯ ಬಂದು ಗಿಲ್ಲಿ ಜೊತೆ ಜಂಟಿ ಆಗಿದ್ದರಿಂದ ಟಾರ್ಗೆಟ್ ಕಾವ್ಯ ಆಗ್ತಾಳೆ ಅಷ್ಟೇ. ಯಾಕೆಂದರೆ ಗಿಲ್ಲಿ ಏನೇ ತಪ್ಪು ಮಾಡಿದ್ರು ಏನು ಮಾಡ್ತಿದ್ದು, ಕಾವ್ಯ ಬಂದು ಸ್ಟ್ಯಾಂಡ್ ತೊಗೋತಿದ್ದು. ಸೊ ನೀನು ಯಾಕೆ ಗಿಲ್ಲಿಗೆ ಸ್ಟ್ಯಾಂಡ್ ತೊಗೊಳ್ತಿದ್ಯಾ ಅಂತ ಹೇಳಿ ನಾನು ಮಾತಾಡ್ತಿದ್ದೆ. ಅಲ್ಲಿಂದ ನನ್ನ ಮತ್ತು ಕಾವ್ಯಂದು ಒಂಚೂರು ಇದು ಸ್ಟಾರ್ಟ್ ಆಗುತ್ತೆ. ಬಟ್ ಅಲ್ಲಿಂದ ಏನೇನೋ ಆಗುತ್ತೆ, ಅದು ಏನೇನೋ ಮಾತಾಡ್ತೀವಿ, ಏನೇನೋ ಆಗುತ್ತೆ. ಅದೇ ನಾನು ಆಗಲಿ ನಿಮ್ಗೆ ಹೇಳಿದಾಗೆ ಕೆಲವು ಪದ ಬಳಕೆಗಳು ಬಿಗ್ ಬಾಸ್ ಮನೆ ಒಳಗಡೆ ತುಂಬ ದೊಡ್ಡದು ಅನಿಸುತ್ತೆ. ಅದೇ ನೀವು ಹೊರಗಡೆ ಬಂದು ನೀವು ಮಾತಾಡೋ ಇದು ಯಾಕೆ ಇಷ್ಟೊಂದು ಅಂತ ಅನಿಸುತ್ತೆ. ಬಟ್ ಅದು ಬಿಗ್ ಬಾಸ್ ಮನೆ, ಪ್ರತಿಯೊಬ್ಬರು ಹಿಂಗೆ ದುರ್ಬಿನ್ ಹಾಕ್ಕೊಂಡು ನೋಡುವಾಗ ಸೊ ಅಲ್ಲಿ ಎಲ್ಲವೂ ಒಂಥರ ಬೇರೆ ಥರನೇ ಗೋಚರಿಸ್ತಾ ಇರುತ್ತೆ. ಹಾಗಾಗಿ ನನಗೆ ಇವತ್ತು ಅನಿಸುತ್ತೆ, ಐ ಥಿಂಕ್ ತುಂಬ ಬೇರೆನೇ ಒಂದು ಅನುಭವ ಅದು ಅಂತ. ಲಾಸ್ಟ್ 2 ಕ್ವೆಶನ್ ಮ್ಯಾಮ್. ಒಂದು ಏನಂದ್ರೆ ಯಾರ್ಯಾರು ಹೆಂಗೆ ಅಂತ ನಮ್ದೊಂದು ರ್ಯಾಪಿಡ್ ಫೈರ್ ಇದೆ. ಅದಕ್ಕಿಂತ ಮುಂಚೆ ಒಂದು ಕ್ವೆಶನ್ ಕೇಳ್ಬಿಡ್ತೀನಿ ನಿಮಗೆ. ಓಕೆ ಮ್ಯಾಮ್, ಲಾಸ್ಟ್ 2 ಕ್ವೆಶನ್ ಏನಂತಂದ್ರೆ, ಒಂದು ನಿಮ್ಮ ಮತ್ತೆ ಜಾನ್ವಿ ಫ್ರೆಂಡ್ಶಿಪ್ಪು. ಫಿಮೇಲ್ ಫ್ರೆಂಡ್ಶಿಪ್ ನಾವು ತುಂಬ ನೋಡಿದ್ದೀವಿ. ಆ್ಯಂಡ್ ಒಂದು ಹೆಣ್ಮಗಿಗೂ ಅದೊಂದು ಫೀಮೇಲ್ ಫ್ರೆಂಡ್ಶಿಪ್ ಏನಿದೆ ಅದು ಬೇಕೇ ಬೇಕು. ನಿಮಗೆ ಅದು ತುಂಬ ಚೆನ್ನಾಗಾಗಿದೆ ಅಂತಂದರೆ ಒಳಗೆ ಜಾನ್ವಿ ಅವ್ರ ಜೊತೆಗೆ, ಅವ್ರ ಬಗ್ಗೆ ಹೇಳಿ ಮ್ಯಾಮ್. ಅಯ್ಯೋ, ಜಾನ್ವಿ ಹೊರಗಡೆ ಜಾನ್ವಿ, ಬಟ್ ಅವ್ರು ನನ್ನ ಜಾನು. ನಾನು ಜಾನು ಒಂಥರ ತುಂಬಾ ಬೆಸ್ಟಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ. ಅವ್ರು ನನ್ನನ್ನು ಒಳಗಡೆ ಇದ್ದಾಗಲೂ ಬಿಟ್ಕೊಡ್ಲಿಲ್ಲ, ಬಟ್ ನಾನು ಮನೆ ಒಳಗಡೆ ಇದ್ದೆ, ಹೊರಗಡೆ ಜಗತ್ತಲ್ಲಿ ಅವ್ರು ನಾನು ಬಿಟ್ಕೊಟ್ಟಿಲ್ಲ ಅನ್ನೋದು ತುಂಬ ಸಲ ಸಾರಿ ಹೇಳಿದ್ದಾರೆ. ಸೊ ಆ ಫ್ರೆಂಡ್ಶಿಪ್ ಟ್ರೂ ಅಂತ ನಾನು ನಂಬ್ತೀನಿ. ಯಾಕಂದರೆ ಮನೆ ಒಳಗಡೆ ಇದ್ದಾಗಲೂ ನಾವು ಜಗಳ ಮಾಡ್ಕೊಂಡಿದ್ವಿ, ಬಟ್ ಎಲ್ಲೂ ನಾನು ಜಾನ್ವಿನ ಬಿಟ್ಕೊಡ್ಲಿಲ್ಲ, ಅವರು ನನ್ನನ್ನು ಎಲ್ಲೂ ಬಿಟ್ಕೊಡ್ಲಿಲ್ಲ. ಸೊ ಅದೇ ಟ್ರೂ ಫ್ರೆಂಡ್ಶಿಪ್ ಅಲ್ವಾ. ನಮ್ಮ ಲೈಫಲ್ಲಿ ಬೇಕಾಗಿರೋದೇ ಅದು. ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ ಆ್ಯಕ್ಚುಲಿ ನನ್ನ ರಿಯಲ್ ಲೈಫಲ್ಲಿ. ಯಾರನ್ನೂ ನಂಬುವಷ್ಟು ಕೂಡ ನನ್ನ ಒಂದು ಮನಸ್ಥಿತಿ ಇಲ್ಲ, ಎಸ್ಪೆಷಲಿ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ. ಬಟ್ ಜಾನ್ವಿ ಫಾರ್ ಎವರ್ ನನ್ನ ಬೆಸ್ಟಿ. ಓಕೆ, ನಿಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಹೀಗೆ ಇರಲಿ, ಯಾರ ಕಣ್ಣು ಬೀಳ್ದಲೇ ಇರಲಿ. ಇದು ನಮ್ಮ ಲಾಸ್ಟ್ ಇದು ಸೆಷನ್ ಮ್ಯಾಮ್. ಏನಂತಂದರೆ ಯಾರ್ಯಾರು ಹೆಂಗೆ ಅಂತ ರ್ಯಾಪಿಡ್ ಫೈರು. ನಾನು ನಿಮ್ಮ ಜೊತೆ ಇದ್ದಂಥ ಕಂಟೆಸ್ಟೆಂಟ್ಗಳು ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ನಿಮ್ಗೆ ಅವ್ರ ಬಗ್ಗೆ ಏನನ್ಸುತ್ತೆ ಅಂತ ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸಲ್ಲಿ ಆನ್ಸರ್ ಮಾಡ್ಬೋದು. ಕರಿಬಸಪ್ಪ. ಬಂದಿದ್ದು ಗೊತ್ತಾಗಲಿಲ್ಲ, ಗೊತ್ತಾಗಲಿಲ್ಲ. ಓಕೆ, ಅಮಿತ್ ತುಂಬ ಮಾತಾಡ್ತಾರಂತೆ, ಬಟ್ ಅಲ್ಲಿ ಮಾತಾಡಲಿಲ್ಲ. ಕಾಕ್ರೋಚ್ ಸುದಿ. ಅಯ್ಯೋ, ನನ್ನ ಅಣ್ಣ. ಕಾವ್ಯ ಲಕ್ಕಲ್ಲಿ ಟಾಪ್ 6ಗೆ ಬಂದ್ಬಿಟ್ರು. ಗಿಲ್ಲಿ ಇನ್ನೊಬ್ರು ಆಟನ ಹೇಗೆ ಕೆಡಿಸ್ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು. ಜಾನ್ವಿ ಜಾನು. ಅಶ್ವಿನಿ SN. ಅಶ್ವಿನಿ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಮನೆಯಿಂದ ಹೊರಟೋಗಿದ್ರು. ಅಭಿಷೇಕ್ ತುಂಬ ಒಳ್ಳೆ ಮಾನವೀಯತೆ ಇಟ್ಕೊಂಡಿರುವಂತಹ ವ್ಯಕ್ತಿ. ಧನುಷ್ ಇನ್ನೊಂಚೂರು ಮಾತಾಡಬೇಕಿತ್ತು. ಧ್ರುವಂತ್ ಕ್ಯೂಟಿ ಬಾಯ್. ಮಲ್ಲಮ್ಮ ತಾಯಿಯಾಗೇ ಇದ್ರು ಅವರು ಇಡೀ ಮನೆಗೆ. ರಕ್ಷಿತಾ ಪಟಾಕಿ ನನ್ನ ಫೇವ್ರೆಟ್. ಮಂಜು ಭಾಷಿನಿ ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ ಅವ್ರನ್ನ ಆ್ಯಕ್ಚುಲಿ. ತುಂಬ ಕಡಿಮೆ ಪೀರಿಯಡ್ ಬೇರೆ ಇದ್ರು. ಹೌದು. ರಾಶಿಕಾ ಹಠ ತುಂಬ ಜಾಸ್ತಿ. ಹಠ ಒಂದು ಬಿಟ್ರೆ ಶಿ ಇಸ್ ಅ ವೆರಿ ಗುಡ್ ಹ್ಯೂಮನ್. ರಘು ಸರ್ ಸೇಮ್ ಹೇಳಿದ್ರು. ಹೌದು. ಸ್ಪಂದನ ತುಂಬ ಒಳ್ಳೆ ಫ್ಯೂಚರ್ ಇದೆ ಸ್ಪಂದನನ್ಗೆ. ಅದು ಒಂಥರ ಮುದ್ದು. ಮಾಳು ಛಲಗಾರ ಆ್ಯಕ್ಚುಲಿ, ತುಂಬ ಛಲ ಇದೆ. ಇನ್ನೊಂದು ಸ್ವಲ್ಪ ಛಲನ ಚೆನ್ನಾಗಿ ತೋರಿಸಿ ಬಿಗ್ ಬಾಸ್ ಮನೇಲಿ ಟಾಪ್ 6ಅಲ್ಲಿ ಇರ್ತಿದ್ರು ಅವರು. ಓಕೆ, ಸತೀಶ್ ಕ್ಯಾಡಬಮ್ಸ್. ಓ, ನಾನು ಒಳಗಿದ್ದಾಗ ಶರ್ಟು
ಸನ್ಗ್ಲಾಸು ಇಲ್ಲಪ್ಪ ಯಾಕಂದ್ರೆ ಬಿಗ್ ಬಾಸ್ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ಬೇಕಿತ್ತಲ್ಲ, ಸೊ ಹಾಗಾಗಿ ಸತೀಶ್ ಅಣ್ಣನ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಒಳಗಡೆ ಇದ್ದಾಗ ನನ್ಗೆ ಹೊರಗಡೆ ತುಂಬಾ ಪ್ರಚಾರ ಕೊಟ್ಟಿದ್ರಂತೆ, ಸೊ ಥ್ಯಾಂಕ್ ಯು. ಚಂದ್ರಪ್ರಭಾ ಅವರು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅವರಿಂದ, ಬಟ್ ಯಾಕೋ ಅದು ಹೊರಗೆ ಬರಲೇ ಇಲ್ಲ ಬಿಗ್ ಬಾಸ್ ಅಲ್ಲಿ. ರಘು ನನಗೊಂಥರ ಮಗು, ಬಟ್ ಈಗ ನನಗೂ ಒಂಥರ ರಘು ಅಣ್ಣನೇ ನನ್ನ ಡಾನ್ಸಿಂಗ್ ಪಾರ್ಟ್ನರ್. ಓಕೆ. ಸೂರಜ್ ಮಗನ್ ಫೀಲ್ ಕೊಡ್ತಾನೆ. ರಿಷಾ ಅದು ಒಂಥರ ಹೇಗೆ ಹೇಳೋದು, ಅವಳನ್ನ ನೋ ಫಿಲ್ಟರ್. ಓಕೆ. ನಿಮ್ಮ ಫೇವ್ರೆಟ್ ರಜತ್? ಅಯ್ಯೋ ನನ್ನ ಖಾಲಿ ಡಬ್ಬ. ಓಕೆ. ಚೈತ್ರ? ಅಷ್ಟೇ. ಓಕೆ. ಇನ್ನು ಎಲ್ರಿಗೂ ಹೇಳ್ತಾ ಇದ್ವಿ ನಾವು ನೆಕ್ಸ್ಟ್ ಏನೆಲ್ಲ ಪ್ರಾಜೆಕ್ಟ್ ಮಾಡ್ತೀರಾ ಅದಕ್ಕೆಲ್ಲದಕ್ಕೂ ಆಲ್ ದ ಬೆಸ್ಟ್ ಅಂತ. ನೀವು ಆಲ್ರೆಡಿ ತುಂಬಾ ಪ್ರಾಜೆಕ್ಟ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ, ಬಟ್ ಸ್ಟಿಲ್ ನಿಮ್ಮನ್ನ ಅರಸಿ ಸಾಕಷ್ಟು ಪ್ರಾಜೆಕ್ಟ್ಗಳು ಬರಲಿ, ನಿಮಗೆ ನಿಮ್ಮ ಫ್ಯೂಚರ್ ಇನ್ನೂ ಬ್ರೈಟ್ ಆಗಿರ್ಲಿ. ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು ಮ್ಯಾಮ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೂ ಅಷ್ಟೇ ಥ್ಯಾಂಕ್ ಯು, ನಮ್ಮನ್ನ ಇಷ್ಟೊತ್ತು ಕೂರಿಸ್ಕೊಂಡು ನಮ್ಮ ಇಂಟರ್ವ್ಯೂ ತಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಮ್, ಇದು ನಮ್ಮ ನ್ಯೂಸ್ ಫಸ್ಟ್ ಮತ್ತೆ ಸಿಂಪ್ಲಿ ಚೀಸ್ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಹ್ಯಾಂಪರ್ ಇದೆ. ಇದರಲ್ಲಿ ವೆರೈಟೀಸ್ ಆಫ್ ಚೀಸ್ ಸಾಸಸ್ ಇದೆ, ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಕೊಂಡು. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.